ರಾಯಚೂರು ವಾರ್ತೆಗಳನ್ನು ಪ್ರಾಯೋಜಿಸುತ್ತಿರುವರು. ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ನೇಮಕವಾಗಲು ಕಾರಣೀಭೂತರಾದ ನಗರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಹಾಗೂ ಪಕ್ಷದ ಎಲ್ಲ ಮುಖಂಡರಿಗೆ ಹಾಗೂ ಪರೋಕ್ಷ ಅಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಅಭಿನಂದನೆಗಳು. ಅಭಿನಂದನೆ ಸಲ್ಲಿಸುತ್ತಿರುವವರು ಯಾಪ್ಚೆಟ್ಟು ಗೋಪಾಲ್ ರೆಡ್ಡಿ, ಅಧ್ಯಕ್ಷರು, ನಗರಾಭಿವೃದ್ಧಿ ಪ್ರಾಧಿಕಾರ ರಾಯಚೂರು. ಸನ್ಮಾನ್ಯ ಶ್ರೀ ಅಶೋಕ್ ಗಸ್ತಿ ರವರು ರಾಜ್ಯಸಭೆಗೆ ಕರ್ನಾಟಕದಿಂದ ಸಂಸದರಾಗಿ ಆಯ್ಕೆಗೊಂಡಿರುವ ಹಿನ್ನೆಲೆಯಲ್ಲಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಅಭಿನಂದನೆ ಕೋರುವವರು ಶ್ರೀ ದುರ್ಗೇಶ್ ನಿಜಾಮ್ಕರ್, ಬಿಜೆಪಿ ಯುವ ಮುಖಂಡರು, ರಾಯಚೂರು. ಅತಿ ಕಡಿಮೆ ಖರ್ಚಿನಲ್ಲಿ ಬರೆ 5 ದಿನಗಳಲ್ಲಿ ನಿಮ್ಮ ಪ್ಯಾಕೇಜ್ ಅನ್ನು ನೀವು ಕೊಟ್ಟ ಅಡ್ರೆಸ್ಗೆ ಭದ್ರವಾಗಿ ತಲುಪಿಸುತ್ತದೆ. ಸತತವಾಗಿ ನಿಮ್ಮ ಸೇವೆಯಲ್ಲಿ ಗರುಡ ವೇಗ ಕೊರಿಯರ್ ಸರ್ವಿಸ್. Raichur Tourism Services Private Limited, first floor, SGM Complex, opposite Zamia Masjid, Jail Road, Raichur. The next gen preschool. Eurokids, India's next gen preschool, making learning fun. Baldwin Co-Education School, affiliated to ICSC, Methodist Mission Compound, Rampur Road, Raichuru. Admissions open for pre-nursery to class 10th standard. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಶ್ರೀ ಸುಗರೇಶ್ವರ ಮಿನಿ ಫಂಕ್ಷನ್ ಹಾಲ್ 40-60 ಸ್ಕ್ವೇರ್ ಫೀಟ್ ನಲ್ಲಿ 150 ರಿಂದ 200 ಜನ ಕೂಡುವಂತಹ ಫಂಕ್ಷನ್ ಹಾಲ್ ಇದಾಗಿದೆ. ಮಾಲೀಕರು ಜಗದೀಶ್ ಗಟ್ಟು, ಸ್ಥಳ ಏಗ್ನೂರ್ ಟೆಂಪಲ್ ಹಿಂದುಗಡೆ, ಬೋಳಮಾನ ದೊಡ್ಡಿ ರಸ್ತೆ, ರಾಯಚೂರು. ಜೈ ಫರ್ನಿಚರ್ ಕಲೆಕ್ಷನ್ಸ್, ಟಿಪ್ಪು ಸುಲ್ತಾನ್ ಸರ್ಕಲ್, ಅಪೋಸಿಟ್ ಕಾಯ್ ರೆಸ್ಟೋರೆಂಟ್ ಹೋಟೆಲ್, ಗೋಶಾಲ್ ರೋಡ್, ರಾಯಚೂರು. ನಮಸ್ಕಾರ. ರಾಯಚೂರು ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ವಿಶ್ವ ರಕ್ತದಾನ ದಿನಾಚರಣೆ. ಜೀವ ಉಳಿಸಲು ರಕ್ತದಾನ ಮಾಡುವುದು ಅವಶ್ಯ. ಎಸ್ಪಿ ಡಾಕ್ಟರ್ ಸಿಬಿ ವೇದಮೂರ್ತಿ. ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆ ಜಾರಿ ರದ್ದಿಗೆ ಆಗ್ರಹಿಸಿ ಎಸ್ಐಸಿಯು ಪಕ್ಷದಿಂದ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ. ತೆರಿಗೆದಾರರು ಹೊರತುಪಡಿಸಿ ಉಳಿದೆಲ್ಲರಿಗೂ 2,500 ರೂಪಾಯಿ ನೀಡಲು ಸಿಪಿಐಎಂ ಒತ್ತಾಯ. ಮಾದಿಗ ದಂಡೋರದಿಂದ ಕೊರೋನಾ ವಾರಿಯರ್ಸ್ಗೆ ಸನ್ಮಾನ. ಕೊರೋನಾ ಸೋಂಕು ತಡೆಯಲು ಎಚ್ಚರಿಕೆಯೊಂದೇ ಮಾರ್ಗ. ಡಾಕ್ಟರ್ ಶಿವರಾಜ್ ಪಾಟೀಲ್. ನೇಮಕಾತಿ ಹೊಂದಿರುವ ಪಿಯು ಉಪನ್ಯಾಸಕರಿಗೆ ಆದೇಶ ನೀಡಲು ಆಗ್ರಹಿಸಿ ಮನವಿ. ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿ ಕೈಬಿಡಲು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮನವಿ. ಬಾಲಮಂದಿರದಿಂದ ಬಾಲಕ ಪರಾರಿ, ಠಾಣೆಗೆ ದೂರು. ಮತ್ತು ಲಿಂಗಸೂಗೂರು ತಾಲೂಕಿನ ಹೊನ್ನಳ್ಳಿ ಬಳಿ ರಸ್ತೆ ಅಪಘಾತ. 2 ಸ್ಥಳದಲ್ಲಿಯೇ ಸಾವು, ಹಲವರಿಗೆ ಗಾಯ. ಕೊರೋನಾ ಭೀತಿ ಹಿನ್ನೆಲೆ ಆರೋಗ್ಯ ತುರ್ತು ಸ್ಥಿತಿಯಲ್ಲಿ ರಕ್ತದ ಅವಶ್ಯಕತೆ ಸಾಕಷ್ಟಿದ್ದು ಪ್ರತಿಯೊಬ್ಬರು ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನ ಮಾಡಿ ಜೀವದಾನಿಗಳಾಗಬೇಕೆಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಸಿಬಿ ವೇದಮೂರ್ತಿ ಹೇಳಿದರು. ಕೊರೋನಾ ಭೀತಿ ಹಿನ್ನೆಲೆ ಆರೋಗ್ಯ ತುರ್ತು ಸ್ಥಿತಿಯಲ್ಲಿ ರಕ್ತದ ಅವಶ್ಯಕತೆ ಸಾಕಷ್ಟಿದ್ದು ಪ್ರತಿಯೊಬ್ಬರು ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನ ಮಾಡಿ ಜೀವದಾನಿಗಳಾಗಬೇಕೆಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಸಿಬಿ ವೇದಮೂರ್ತಿ ಹೇಳಿದರು. ನಗರದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಭಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಪೊಲೀಸ್ ಇಲಾಖೆ,
ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಏಡ್ಸ್ ತಡೆ ಮತ್ತು ನಿಯಂತ್ರಣ ಘಟಕ, ನವೋದಯ ಸಂಸ್ಥೆ, ಶೆರೆಡ್ ಕ್ರಾಸ್ ಸಂಸ್ಥೆ ಸೇರಿದಂತೆ ವಿವಿಧ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ವಿಶ್ವ ರಕ್ತದಾನಿಗಳ ದಿನಾಚರಣೆಯಲ್ಲಿ ಭಾಗವಹಿಸಿ ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ರಕ್ತದ ಅವಶ್ಯಕತೆ ಎಲ್ಲ ಕಡೆ ಇದೆ. ರಸ್ತೆ ಅಪಘಾತ ಸಂಭವಿಸಿದಾಗ ರಕ್ತ ಸಾವ್ರವಾಗುತ್ತದೆ. ಎಲ್ಲರೂ ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಬೇಕು. ಒಬ್ಬ ಆರೋಗ್ಯ ವ್ಯಕ್ತಿಯ ವರ್ಷದಲ್ಲಿ 4 ಬಾರಿ ರಕ್ತದಾನ ಮಾಡಬೇಕೆಂದರು. ಆರೋಗ್ಯವಂತ ವ್ಯಕ್ತಿಗಳು ರಕ್ತದಾನ ಮಾಡಿ ಜೀವ ಉಳಿಸಲು ಮುಂದಾಗಬೇಕು. ಅಂಗಾಂಗಗಳನ್ನು ದಾನ ಮಾಡಿದಾಗ ಪುಣ್ಯದ ಕೆಲಸ ಮಾಡಿದಂತಾಗುತ್ತದೆ. ಕೊರೋನಾ ಭೀತಿ ಇರುವುದರಿಂದ ಮಾಸ್ಕ್, ಸ್ಯಾನಿಟೈಸರ್ ಬಳಸುವ ಮೂಲಕ ಜನರಿಗೆ ಕೊರೋನಾ ಸೋಂಕು ಜಾಗೃತಿ ಮೂಡಿಸುವ ಕೆಲಸ ಆರೋಗ್ಯ ಸಿಬ್ಬಂದಿಗಳು ಮಾಡಬೇಕಾಗಿದೆ. ಎಲ್ಲರೂ ರಕ್ತದಾನ ಮಾಡಿ ಜೀವ ಉಳಿಸಬೇಕೆಂದರು. ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇದಕ್ಕೂ ಒಂದು ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮ. ರಕ್ತದ ಒಂದು ಅವಶ್ಯಕತೆ ಎಲ್ಲ ಕಡೆ ಇದೆ. ಎಮರ್ಜೆನ್ಸಿ ಟೈಮಲ್ಲಿ ನಾವು ಸುಮಾರು ಜನ ರಕ್ತ ಇಲ್ಲದೆ ಎಷ್ಟೋ ಜನ ಸಾವನ್ನಪ್ಪುವಂಥದ್ದು, ಅದರಲ್ಲೂ ವಿಶೇಷವಾಗಿ ಆಕ್ಸಿಡೆಂಟ್ಗಳಾದಾಗ, ಹೆಚ್ಚು ರಕ್ತಸ್ರಾವ ಆದಾಗ, ಮತ್ತು ಬೇರೆ ಬೇರೆ ಕಾಯಿಲೆಗಳು ನಮ್ಮ ವೈದ್ಯಾಧಿಕಾರಿಗಳು ಇದುವರೆಗೂ ಹೇಳಿದರು ಬಂದಾಗ ರಕ್ತದ ಅವಶ್ಯಕತೆ ತುಂಬ ಇರುತ್ತೆ. ಅದನ್ನು ನಾವು ಎಲ್ಲೋ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕಾಗಲ್ಲ. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಕೊಟ್ಟಾಗ ಮಾತ್ರ ಇದು ರಕ್ತ ದೊರೆಯುತ್ತೆ. ಬೇರೆ ಯಾವ ಟೈಮಲ್ಲೂ ಕೂಡ ವಿ ಕೆನಾಟ್ ಕ್ರಿಯೇಟ್ ಆರ್ ಮ್ಯಾನುಫ್ಯಾಕ್ಚರ್ ದ ಬ್ಲಡ್. ಸೊ ಅದಕ್ಕೆ ಎಲ್ಲರೂ ಸ್ವಯಂ ಪ್ರೇರಿತರಾಗಿ ಇನ್ನು ಮುಂದೆ ರಕ್ತವನ್ನು ದಾನ ಮಾಡಲಿಕ್ಕೆ ಮುಂದೆ ಬರಬೇಕಂತ ನಾನು ಕೇಳ್ಕೊಳ್ತೇನೆ. ಸಾಕಷ್ಟು ಮಿತ್ಸ್ ಇದೆ ಮತ್ತು ಅಪನಂಬಿಕೆಗಳು, ಮೂಢನಂಬಿಕೆಗಳು ಜನರಲ್ಲಿದೆ. ರಕ್ತ ಕೊಟ್ಟರೆ ನಮಗೆ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ, ವೀಕ್ ಆಗ್ತೀವಿ ಅಂತೇಳಿ. ಆದರೆ ಯಾವುದೇ ಕಾರಣಕ್ಕೂ ಆ ರೀತಿ ಆಗೋದಿಲ್ಲ. ಎಲ್ರಿಗೂ ಇಲ್ಲಿರೋರ್ಗಂತೂ ಗೊತ್ತಿದೆ. ಒಬ್ಬ ಆರೋಗ್ಯವಂತ ವ್ಯಕ್ತಿ 3 ರಿಂದ 4 ತಿಂಗಳಿಗೊಮ್ಮೆ, ಅಂದರೆ ವರ್ಷಕ್ಕೆ 3 ರಿಂದ 4 ಸಾರಿ ನಾವು ರಕ್ತವನ್ನು ಕೊಡ್ಬೋದು. ಪ್ರತಿ 90 ದಿವಸಕ್ಕೊಮ್ಮೆ ನಮ್ಮ RBC ರೀಜನರೇಟ್ ಆಗುತ್ತೆ ಬೋನ್ ಮ್ಯಾರೋದಲ್ಲಿ. ನಾವು ರಕ್ತ ಕೊಡದೇ ಇದ್ರೂ ಕೂಡ, ದಾನ ಮಾಡದೇ ಇದ್ರೂ ಕೂಡ ಇರುವಂತಹ RBCs ಸತ್ತು ಹೋಗಿ ಹೊಸ RBCs ಪ್ರೊಡ್ಯೂಸ್ ಆಗುತ್ತೆ. ಆದ್ದರಿಂದ ಈ ಒಂದು ಅವೇರ್ನೆಸ್ ಎಲ್ಲರಲ್ಲೂ ಇದ್ದರೆ ರಕ್ತದ ಕೊರತೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಅದರಲ್ಲಿ ಕೆಲವಾರು ಫಿಟ್ನೆಸ್ ಪಾಯಿಂಟ್ಸ್ ಇದೆ. ಹೆಲ್ತಿ ಆಗಿರಬೇಕು, ಹಿಮೋಗ್ಲೋಬಿನ್ ಪರ್ಸೆಂಟೇಜ್ ಇಷ್ಟಿರಬೇಕು, ವೆಯ್ಟ್ ಇಷ್ಟಿರಬೇಕು, ಏಜ್ ಇಷ್ಟಿರಬೇಕು, ಮತ್ತು ಒಂದು ರಕ್ತ ದಾನ ಮಾಡೋದಕ್ಕೂ ಇನ್ನೊಂದಕ್ಕೂ ಇಷ್ಟು ಗ್ಯಾಪ್ ಇರಬೇಕು ಅನ್ನೋದನ್ನು ಕರೆಕ್ಟಾಗಿ ಪಾಲನೆ ಮಾಡಿದರೆ ಸಾಕು. ಮೋರ್ ದೆನ್ 50% ಪೀಪಲ್ ಏನು ಹೆಲ್ದಿ ಆಗಿರ್ತಾರೆ ಅವೆಲ್ಲ ರಕ್ತ ಕೊಡ್ಬೋದು. ಆದ್ದರಿಂದ ಎಲ್ಲರೂ ರಕ್ತದಾನಿಗಳಾಗಿ ಒಂದು ಜೀವವನ್ನು ಉಳಿಸಿ ಅಂತ ಕೇಳ್ಕೊಳ್ತೇವೆ. ಜೊತೆಗೆ ನೀಡ್ ಆಫ್ ದಿ ಪವರ್ ಈಸ್ ಅಂಗಾಂಗ ದಾನ. ಸಾಕಷ್ಟು ಕಡೆ ಅಂಗಾಂಗಗಳೇ ಸಿಗ್ತಾ ಇಲ್ಲ. ಕಿಡ್ನಿ ಆಗ್ಬೋದು, ಕಣ್ಣು ನೇತ್ರದಾನ ಆಗ್ಬೋದು. ಸಾಕಷ್ಟು ಕಡೆ 100 ಜನರಿಗೆ ಅಂಗಾಂಗಗಳ ಅವಶ್ಯಕತೆ ಇದ್ದರೆ ಒಬ್ಬರಿಗೆ ಮಾತ್ರ ಸಿಗ್ತಾ ಇದೆ, ಅದು ಸೀನಿಯಾರಿಟಿ ಲೆಕ್ಕದಲ್ಲಿ. ಆದ್ದರಿಂದ ಎಲ್ಲರೂ ನಾವು ಮರಣ ಹೊಂದಿದ ನಂತರ ನಮ್ಮ ಅಂಗಾಂಗಗಳು ಹಾಳಾಗಲಿಕ್ಕೆ ಬಿಡದೆ ಅವುಗಳನ್ನ ದಾನ ಮಾಡಲಿಕ್ಕೆ ಹಿಂದೆ ಸಾಕಷ್ಟು ಆರ್ಗನೈಸೇಷನ್ಸ್ ಇದ್ದಾವೆ. ಅಲ್ಲಿಂದ ಪ್ರಮಾಣ ಪತ್ರಗಳು ಕೂಡ ಇದೆ. ಅದನ್ನು ಪಡೆದುಕೊಂಡು ಸೈನ್ ಮಾಡಿ ಅವ್ರ ಕಡೆ ಸರ್ಟಿಫಿಕೇಟ್ ಮನೆಯಲ್ಲಿ ಒಂದು ಇಟ್ಟರೆ ನಾವು ಮರಣ ಹೊಂದಿದ ನಂತರ ರಕ್ತದ ಕೊರತೆ ಕಾಣಬಹುದು ಅಂತೇಳಿ ಕೆಲವು ಕಡೆ ಎಲ್ಲ ಆಗಿತ್ತು. ಅದರಂತೆ ಈ ರಕ್ತದ ಕೊರತೆ ಆಗಲಾರದಂತೆ ಕೆಲವೊಂದು ಸಂಘ ಸಂಸ್ಥೆಗಳು ಮುಂದೆ ಬಂದು ವಿಶೇಷವಾಗಿ ಅವರು ಇಂಥ ಸಂದರ್ಭದಲ್ಲಿ ರಕ್ತ ದಾನ ಶಿಬಿರಗಳಲ್ಲಿ ಏರ್ಪಡಿಸಿದ್ದಾರೆ. ಅವರಿಗೆ ನಾನು ವೇದಿಕೆ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ವಿಶೇಷವಾಗಿ ಇದರಲ್ಲಿ ಆರ್ಯ ವೈಶ್ಯ ಮಹಾಸಭಾ ಬೆಂಗಳೂರು ಘಟಕ ರಾಯಚೂರಿನಿಂದ ಅವರಿದ್ದಾರೆ. ಸ್ಟೂಡೆಂಟ್ ಫೆಡರೇಷನ್ ಆಫ್ ಇಂಡಿಯಾ ಅವರಿಂದ ಪದಾಧಿಕಾರಿಗಳು ಬಂದಿದ್ದಾರೆ. ಹಾಗೂ ರೆಡ್ ಕ್ರಾಸ್ ಸಂಸ್ಥೆಯಿಂದ ಅವರ ಒಂದು
ಬ್ಲಡ್ ಡೊನೇಷನ್ ಒಂದು ವಿಂಗ್ ಇದೆ. ಅದಕ್ಕೆ ಕಿರಣ್ ಸಾಯಿ ಅಂತ ಅವರ ನೇತೃತ್ವ ಅವರು ಕೂಡ ಈಗ ಆಗಮಿಸಿದ್ದಾರೆ. ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ ಇಲಾಖೆಯಿಂದ ಕನಿಷ್ಠ 4 ಬಾರಿ ಅಂದ್ರೆ 4 ಬಾರಿ ಈ ಕೊರೋನಾ ವೈರಸ್ ಟೈಮಲ್ಲಿ ಕೂಡ ಅವರು ಕ್ಯಾಂಪ್ಗಳನ್ನು ಮಾಡಿದ್ದಾರೆ. BSc ಹಂತದಲ್ಲಿ ಅದರ ತಾಲೂಕು ಆರೋಗ್ಯಾಧಿಕಾರಿಗಳಂತ ಡಾಕ್ಟರ್ ಚಂದ್ರಶೇಖರಯ್ಯ ಬಂದಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಕೋರುತ್ತೇನೆ. ಮತ್ತು ಈ ಸಭೆಗೆ ಆಗಮಿಸಿದಂತ ಇಲಾಖೆಯ ಎಲ್ಲ ಸಿಬ್ಬಂದಿ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ ಮತ್ತು ಮಾಧ್ಯಮಿಕರಿಗೂ ಸ್ವಾಗತವನ್ನು ಕೋರುತ್ತಾ ಈ ಸಭೆಗೆ ಬಂದಂತ ಮತ್ತು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಯಾರು ಸಪೋರ್ಟ್ ಮಾಡಿದ ಅವರು ಕೂಡ ಸ್ವಾಗತವನ್ನು ಕೋರುತ್ತಾ, ಮುಖ್ಯವಾಗಿ ಇವತ್ತು ಪ್ರಾಸ್ತಾವಿಕೆಯಾಗಿ ನಾನು 2 ಮಾತನಾಡ್ತಿದ್ದೆ ಸರ್ ಪರಮೇಶ್ವರ್ ಅವರು. ಪ್ರತಿ ವರ್ಷ ನಾವು ಜೂನ್ 14 ವಿಶ್ವ ರಕ್ತದಾನಿಗಳ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ವಿಶ್ವ ರಕ್ತದಾನ ದಿನಾಚರಣೆಯನ್ನು ದಾನಿಗಳ ದಿನಾಚರಣೆ ಯಾಕೆ ಮಾಡ್ತಾ ಇದ್ದೀವಿ ಅಂದ್ರೆ, ಕೇವಲ ನಾವು ರಕ್ತದ ಶಿಬಿರಗಳನ್ನು ಏರ್ಪಡಿಸಿ ರಕ್ತವನ್ನು ತೆಗೆದುಕೊಂಡು ನಾವು ದಾನಿಗಳನ್ನ ಮರಿಬಾರದು ದೃಷ್ಟಿಯಿಂದ WHO ಅವರು ರೆಡ್ ಕ್ರಾಸ್ ಸಂಸ್ಥೆ ಮತ್ತು ರೆಡ್ ಕ್ರಾಸ್ ಸೊಸೈಟೀಸ್ ಅವರು 2005ರಲ್ಲಿ ಈ ಒಂದು ವಿಶ್ವ ರಕ್ತದಾನಿಗಳ ದಿನಾಚರಣೆ ಮಾಡಬೇಕು ಅಂತ ಒಂದು ಅವತ್ತಿನಿಂದ ಇವತ್ತುವರೆಗೆ ವಿಶ್ವ ರಕ್ತದಾನ ದಿನಾಚರಣೆಯನ್ನು ದಾನಿಗಳ ದಿನಾಚರಣೆ ಮಾಡ್ತಾ ಇದ್ದಾರೆ. ಇದರ ವಿಶೇಷ ಏನಂದ್ರೆ, ನಾವು ರಕ್ತ ದಾನ ಮಾಡುವಾಗ ಯಾವುದೇ ಒಂದು ಫಲಾಪೇಕ್ಷೆ ಇರಬಾರದು. ನೋ ಎನಿ ಪೇಡ್ ಡೋನರ್ಸ್ ಅಂತ ಹೇಳಿ ಯಾವುದೇ ಅವರು ಒಂದು ಪ್ರತಿಫಲವನ್ನು ಬಯಸಬಾರದು. ಸ್ವಯಂ ಪ್ರೇರಿತರಾಗಿ ವಾಲಂಟರಿ ರಕ್ತವನ್ನು ಯಾರು ಕೊಡ್ತಾರೆ ಅವರಿಗೆ ವಾಲಂಟರಿ ಬ್ಲಡ್ ಡೋನರ್ ಅಂತ ಹೇಳಿ ಸ್ವಯಂ ಪ್ರೇರಿತನಾಗಿ ಅವರು ರಕ್ತ ಕೊಡಬಹುದು. ಅದರಿಂದ ಅವರು ಯಾವುದೇ ಒಂದು ಪ್ರತಿಫಲವನ್ನು ಬಯಸಬಾರದು ಅಂತ ಈ ಡೋನರ್ಸ್ಗೆ ನಾವು ಇವತ್ತು ಅತಿ ಹೆಚ್ಚು ಬಾರಿ, ಕೆಲವರು 50 ಸಲ ಮಾಡಿದ್ದಾರೆ, ಕೆಲವರು 30 ಸಲ ಮಾಡಿದ್ದಾರೆ. ಅವರ ಒಂದು 18 ವಯಸ್ಸು ಮೇಲ್ಪಟ್ಟು ಇಲ್ಲಿವರೆಗೆ ಎಷ್ಟು ಡೊನೇಟ್ ಮಾಡಿರ್ತಾರೆ ಅಂತವ್ರನ್ನ ನಾವು ಗುರುತಿಸಿದ್ದೀವಿ. ಅದೇ ರೀತಿ ಸಂಘ ಸಂಸ್ಥೆಗಳು ಕೂಡ ಈ ಸಂಘಟನೆಯನ್ನು ಏನು ರಕ್ತದಾನ ಶಿಬಿರಗಳನ್ನು ಮಾಡಲು ಶ್ರಮಿಸಿದ್ದಾರೆ ಕೂಡ ಅವರು. ಈ ಸಂದರ್ಭದಲ್ಲಿ ಜಿಲ್ಲಾ ಕ್ಷಯ ರೋಗ ನಿಯಂತ್ರಣಾಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು, ಡಾಕ್ಟರ್ ವೆಂಕಟೇಶ್ ನಾಯಕ್, ಡಾಕ್ಟರ್ ಅಮರ್ ಹುಸೇನ್, ಡಾಕ್ಟರ್ ಜಯಂತಿ, ಡಾಕ್ಟರ್ ಗಣೇಶ್, ಡಾಕ್ಟರ್ ಲಕ್ಷ್ಮೀಬಾಯಿ, ಕಿರಣ್ ಆದೋನಿ, ದಂಡಪ್ಪ ಬಿರಾದರ್ ಸೇರಿದಂತೆ ಇನ್ನಿತರರು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ಸೋಷಿಯಲಿಸ್ಟ್ ಯೂನಿಟ್ ಸೆಂಟರ್ ಆಫ್ ಇಂಡಿಯಾ ಹಾಗೂ ರೈತ ಕೃಷಿ ಕಾರ್ಮಿಕರ ಸಂಘಟನೆ ಮುಖಂಡರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ಸೋಷಿಯಲಿಸ್ಟ್ ಯೂನಿಟ್ ಸೆಂಟರ್ ಆಫ್ ಇಂಡಿಯಾ ಹಾಗೂ ರೈತ ಕೃಷಿ ಕಾರ್ಮಿಕರ ಸಂಘಟನೆ ಮುಖಂಡರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಈ ಕಾಯ್ದೆ ರೈತರ ಕೃಷಿ ಭೂಮಿಗೆ ಮರಣ ಶಾಸನವಾಗಿದೆ. ವ್ಯವಸಾಯ ಮಾಡಲು ಆಸಕ್ತರಿಗೆ ಭೂಮಿ ಖರೀದಿ ಮಾಡಲು ಅನುಕೂಲವಾಗಲು ತಿದ್ದುಪಡಿ ತರಲಾಗಿದೆ ಎಂದು ಸರ್ಕಾರ ಹೇಳಿದೆ. ಈಗಾಗಲೇ ಕೃಷಿ ಮಾಡುತ್ತಿರುವ ರೈತರು ಕೃಷಿಯಿಂದ ವಿಮುಖರಾಗುತ್ತಿರುವ ಬಗ್ಗೆ ಹಾಗೂ ಆತ್ಮಹತ್ಯೆಗೆ ಶರಣಾಗುತ್ತಿರುವ ಬಗ್ಗೆ ಪರಿಹಾರ ಹುಡುಕದೆ ಬದಲಾಗಿ ಕಾರ್ಪೊರೇಟ್ ಕಂಪನಿಗಳಿಗೆ ಬಂಡವಾಳಶಾಹಿ ಅಕ್ರಮ ಹಣ ಗಳಿಸಿದವರಿಗೆ ಕೃಷಿ ಕ್ಷೇತ್ರದಲ್ಲಿ ಪ್ರವೇಶ ಮಾಡಲು ಹಾದಿ ಸುಗಮಗೊಳಿಸುತ್ತಿದೆ ಎಂದು ಆರೋಪಿಸಿದರು. 1960ರ ದಶಕದ ಮೂಲ
ಸಂಪನ್ಮೂಲ ಸುಧಾರಣೆ ಕಾಯ್ದೆಯಲ್ಲಿ ರೈತರು, ಸಣ್ಣ ರೈತರು ಭೂಮಿ ರಕ್ಷಿಸಿಕೊಳ್ಳಲು ಬೇಕಿದ್ದ ಅಗತ್ಯ ಬೆಂಬಲವಿತ್ತು. ಕೃಷಿ ಮಾಡಲು ಪ್ರೋತ್ಸಾಹಿಸುವ ಅನೇಕ ಅಂಶಗಳು ಕಾಯ್ದೆಯಲ್ಲಿತ್ತು. ಭೂಮಿ ಇಲ್ಲದವರಿಗೆ, ಹಿಂದುಳಿದ ವರ್ಗಗಳ ಜನರಿಗೆ ಸರ್ಕಾರ ಭೂಮಿ ಖರೀದಿಸುವ ಅಂಶಗಳಿದ್ದವು. ತಿದ್ದುಪಡಿ ಕಾಯ್ದೆಯಿಂದಾಗಿ ಈ ಎಲ್ಲ ಅಂಶಗಳನ್ನು ಗಾಳಿಗೆ ತೂರಲಾಗಿದೆ ಎಂದು ದೂರಿದರು. ಮನಮೋಹನ್ ಸಿಂಗ್ ನೇತೃತ್ವದ ಸರ್ಕಾರ ಭೂ ಸುಧಾರಣಾ ಕಾಯ್ದೆ ಜಾರಿಗೆ ತರುವಾಗ ರೈತರಿಂದ ಭಾರಿ ವಿರೋಧದಿಂದಾಗಿ ತಿದ್ದುಪಡಿ ಕಾಯ್ದೆ ಹಿಂಪಡೆಯಲಾಗಿತ್ತು. ರಾಜ್ಯದ ವಿರೋಧ ಪಕ್ಷದ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ, ಸಿದ್ದರಾಮಯ್ಯ ಈಗ ವಿರೋಧಿಸುವುದಾಗಿ ಹೇಳುತ್ತಿದ್ದಾರೆ. ಇಂದು ಕಾಂಗ್ರೆಸ್ ರೈತರ ಪರ ಬಿಂಬಿಸಿಕೊಳ್ಳಲು ಹೊರಟಿದೆ. ಕಾಂಗ್ರೆಸ್ ಪಕ್ಷದ ನಿಜ ಬಣ್ಣ ಬಯಲು ಮಾಡಬೇಕಿದೆ ಎಂದು ದೂರಿದರು. ಕೊರೋನಾ ಲಾಕ್ಡೌನ್ ಸಂದರ್ಭವನ್ನು ದುರುಪಯೋಗ ಪಡಿಸಿಕೊಂಡು ಸುಗ್ರೀವಾಜ್ಞೆ ಮೂಲಕ ಎಪಿಎಂಸಿ ಭೂ ಸುಧಾರಣೆ ತಿದ್ದುಪಡಿ ಸೇರಿದಂತೆ ಇತರೆ ಜನವಿರೋಧಿ, ರೈತ ಕಾರ್ಮಿಕರ ವಿರೋಧಿ ಕಾನೂನುಗಳನ್ನು ಜಾರಿಗೆ ತರಲು ಹೊರಟಿದೆ. ಕೂಡಲೇ ಕಾಯ್ದೆಗಳನ್ನು ಹಿಂಪಡೆಯಬೇಕು. ಇಲ್ಲದೆ ಹೋದಲ್ಲಿ ರೈತ ಸಮುದಾಯವನ್ನು ಸಂಘಟಿಸಿ ಬೃಹತ್ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು. ತಿದ್ದುಪಡಿ ಮಾಡಿದ ಸುಗ್ರೀವಾಜ್ಞೆ ಹೊರಡಿಸಿದ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಬಂಡವಾಳಶಾಹಿ ಪರ ನೀತಿಗೆ ಧಿಕ್ಕಾರ, ಧಿಕ್ಕಾರ. ಕಾರ್ಪೊರೇಟ್ ಮಂತ್ರಿಗಳ ಪರ ನೀತಿಗೆ ಧಿಕ್ಕಾರ. ಇನ್ಕ್ಲಾಬ್ ಜಿಂದಾಬಾದ್. ಸುಗ್ರೀವಾಜ್ಞೆ ಮಸೂದೆಯನ್ನು ಹಿಂತೆಗೆದುಕೊಳ್ಳಿ. ಭೂ ಸ್ವಾಧೀನ ಮಸೂದೆ ಸುಗ್ರೀವಾಜ್ಞೆಯನ್ನು ಹಿಂತೆಗೆದುಕೊಳ್ಳಿ. ಭೂ ಸ್ವಾಧೀನ ಕಾಯ್ದೆಯನ್ನು ಕೈ ಬಿಡಿ. ರೈತ ವಿರೋಧಿ ಭೂ ಸ್ವಾಧೀನ ಕಾಯ್ದೆಗೆ ಧಿಕ್ಕಾರ. ಸ್ವಾಧೀನ ಕಾಯ್ದೆಯನ್ನು ಕೈ ಬಿಡಿ. ಮಾಲೀಕರ ಪರ ಭೂ ಸ್ವಾಧೀನ ಕಾಯ್ದೆಗೆ ಧಿಕ್ಕಾರ. ಎಸ್ಯುಸಿಐ ಕಮ್ಯುನಿಸ್ಟ್ ಜಿಂದಾಬಾದ್. ಆರ್ಕೆಎಸ್ ಜಿಂದಾಬಾದ್. ಮಾನ್ಯ ರಾಜ್ಯಪಾಲರು, ಕರ್ನಾಟಕ ಸರ್ಕಾರ, ಬೆಂಗಳೂರು. ಮನವಿ ಪತ್ರ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳು, ರಾಯಚೂರು ಜಿಲ್ಲೆ. ವಿಷಯ: ಭೂ ಸುಧಾರಣಾ ಕಾಯ್ದೆಗೆ ರಾಜ್ಯ ಸರ್ಕಾರವು ತಂದಿರುವ ತಿದ್ದುಪಡಿಯು ಬಡ ಮತ್ತು ಮಧ್ಯಮ ರೈತರ ಕೃಷಿ ಭೂಮಿಗೆ ಮರಣ ಶಾಸನವಾಗಿದೆ. ಮಾನ್ಯರೇ, ಭೂ ಸುಧಾರಣಾ ಕಾಯ್ದೆಗೆ ಸುಗ್ರೀವಾಜ್ಞೆ ಮೂಲಕ ತಿದ್ದುಪಡಿ ತಂದಿರುವ ಮುಖ್ಯಮಂತ್ರಿ BS ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರದ ಕ್ರಮವನ್ನು ಸೋಷಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಹಾಗೂ ರೈತ ಕೃಷಿ ಕಾರ್ಮಿಕರ ಸಂಘಟನೆ RKSನ ರಾಯಚೂರು ಜಿಲ್ಲಾ ಸಮಿತಿಗಳು ತೀವ್ರವಾಗಿ ವಿರೋಧಿಸುತ್ತವೆ. ವ್ಯವಸಾಯ ಮಾಡಲು ಆಸಕ್ತಿ ಇರುವವರು ಭೂಮಿ ಖರೀದಿ ಮಾಡಲು ಅನುಕೂಲವಾಗುವಂತೆ ತಿದ್ದುಪಡಿ ತರಲಾಗಿದೆ ಎಂದು ಸರ್ಕಾರ ಹೇಳಿಕೊಂಡಿದೆ. ಈಗಾಗಲೇ ಕೃಷಿ ಮಾಡುತ್ತಿರುವ ರೈತರು ಕೃಷಿ ತ್ಯಜಿಸುತ್ತಿರುವುದೇಕೆ ಮತ್ತು ಆತ್ಮಹತ್ಯೆಗಳಿಗೆ ಶರಣಾಗುತ್ತಿರುವುದೇಕೆ ಎನ್ನುವ ಪ್ರಶ್ನೆಗಳಿಗೆ ಸರ್ಕಾರ. ಈ ಸಂದರ್ಭದಲ್ಲಿ RKS ಜಿಲ್ಲಾಧ್ಯಕ್ಷ ಎಂ ರಾಮಣ್ಣ, SUCI ಕಾರ್ಯದರ್ಶಿ ಚಂದ್ರಗಿರೀಶ್, NS ವೀರೇಶ್, ಪ್ರಮೋದ್ ಕುಮಾರ್, ಚೆನ್ನಬಸವ ಜಾನೇಕಲ್, ಮಹೇಶ್ ಚಿಕಲ್ಪರ್ವಿ, ಉಮಾ ಮಹೇಶ್ವರಿ, ಮಲ್ಲನಗೌಡ ಸೇರಿದಂತೆ ಇತರರು ಇದ್ದರು. ಆದಾಯ ತೆರಿಗೆ ತರುವ ಮಿತಿಗಳ ಹೊರಗಿರುವ ಎಲ್ಲ ಕುಟುಂಬಗಳಿಗೆ ತಿಂಗಳಿಗೆ 7,500 ರೂಪಾಯಿಯಂತೆ 6 ತಿಂಗಳವರೆಗೆ ನಗದು ವರ್ಗಾವಣೆ ಮಾಡಬೇಕು ಎಂಬುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷ ಮುಖಂಡರು ಜಿಲ್ಲಾಧಿಕಾರಿಗಳ ಮೂಲಕ ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಆದಾಯ ತೆರಿಗೆ ತರುವ ಮಿತಿಗಳ ಹೊರಗಿರುವ ಎಲ್ಲ ಕುಟುಂಬಗಳಿಗೆ ತಿಂಗಳಿಗೆ 7,500 ರೂಪಾಯಿಯಂತೆ 6 ತಿಂಗಳವರೆಗೆ ನಗದು ವರ್ಗಾವಣೆ ಮಾಡಬೇಕು ಎಂಬುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷ ಮುಖಂಡರು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಕೊರೋನಾ ದಾಳಿಯನ್ನು ತಡೆಯುವಲ್ಲಿ ಪ್ರಧಾನಿ ಮೋದಿಯವರ ಸಾಧನೆಗೆ ವಿಶ್ವ ಮಾನ್ಯತೆ ದೊರೆತಿದೆ ಎಂದು ಮಾಧ್ಯಮಗಳ ಮೂಲಕ ಹಾಡಿ ಹೊಗಳಲಾಗುತ್ತದೆ. ಮೋದಿಯವರ ಅಸಾಧಾರಣ ಆಡಳಿತ ವೈಖರಿಯಿಂದ ಇಡೀ ಜಗತ್ತು ಭಾರತದತ್ತ ನೋಡುವಂತಾಗಿದೆ ಎಂದು ಗುಣಗಾನ ಮಾಡಲಾಗುತ್ತದೆ. ಭಾರತದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಪ್ರತಿದಿನವೂ ಏರಿಕೆಯಾಗುತ್ತಿದ್ದು ಸುಮಾರು 3 ಲಕ್ಷಕ್ಕೆ ಸಮೀಪಿಸುತ್ತಿರುವುದು ಮತ್ತು ಅವರ ಪೈಕಿ ಈಗಾಗಲೇ ಸುಮಾರು 10,000 ಸೋಂಕಿತರು ಸರಿಯಾದ ಚಿಕಿತ್ಸೆ ದೊರೆಯದೆ ಸಾವನ್ನಪ್ಪಿರುವುದು ಮೋದಿ ಸರ್ಕಾರದ ಸಾಧನೆಯಾಗಿದೆ. ಹೊಟ್ಟೆಪಾಡಿಗಾಗಿ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ವಲಸೆ ಬಂದು ದುಡಿಯುತ್ತಿದ್ದ ಲಕ್ಷ
ಲಕ್ಷಾಂತರ ಕಾರ್ಮಿಕರ ಯಾವುದೇ ಮುನ್ಸೂಚನೆ ಇಲ್ಲದೆ ಲಾಕ್ಡೌನ್ ಘೋಷಣೆ ಮಾಡಿದ ಕಾರಣದಿಂದ ಕೆಲಸ ಕಳೆದುಕೊಂಡು ಯಾವುದೇ ಆದಾಯವಿಲ್ಲದೆ ಬೀದಿ ಪಾಲಾಗಿರುವುದು ಅದ್ಯಾವ ಆಡಳಿತ ವೈಖರಿ ಅನ್ಯ ರಾಜ್ಯದಲ್ಲಿ ನಿರಾಶ್ರಿತರಾದ ಶ್ರಮಿಕರು ತಮ್ಮ ಸ್ವಂತ ಊರುಗಳಿಗೂ ಪ್ರಯಾಣ ಮಾಡಲಾಗದೆ ಕಾಲ್ನಡಿಗೆಯಲ್ಲಿ ತಮ್ಮ ಮಡದಿ ಮಕ್ಕಳೊಂದಿಗೆ ಉರಿ ಬಿಸಿಲಿನಲ್ಲಿ ಹೊರಟಾಗ ಹೊಟ್ಟೆಗೆ ಅನ್ನವಿಲ್ಲದೆ ಕುಡಿಯಲು ನೀರು ಸಹ ದೊರೆಯದೆ ಕಾಯಿಲೆಗಳಿಗೆ ಕನಿಷ್ಠ ಚಿಕಿತ್ಸೆ ಸಿಗದೆ ರಸ್ತೆಯಲ್ಲೇ ಬಿದ್ದವರ ಸಾವಿಗೆ ಕೇಂದ್ರ ಸರ್ಕಾರವೇ ಕಾರಣ. ಈಗಾಗಲೇ ಸುಮಾರು 10,000 ವಲಸೆ ಕಾರ್ಮಿಕರು ದಾರಿಯಲ್ಲಿ ಮೃತರಾಗಿದ್ದಾರೆ. ನಡೆದು ಸುಸ್ತಾದ ಕಾರ್ಮಿಕರು ಹಳಿಗಳ ಮೇಲೆ ವಿಶ್ರಾಂತಿ ಪಡೆಯುತ್ತಿರುವಾಗ ಅವರ ಮೇಲೆ ಸರಕು ಹೊತ್ತ ರೈಲೊಂದು ಚಲಿಸಿ ನೂರಾರು ಜನ ಅಮಾಯಕರ ಸಾವಿಗೆ ಈಡಾಗಿದ್ದಾರೆ. ಪ್ರತಿ ವ್ಯಕ್ತಿಗೆ ತಿಂಗಳಿಗೆ 10 ಕೆಜಿಯಂತೆ 6 ತಿಂಗಳವರೆಗೆ ಉಚಿತ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡಬೇಕು. ಉದ್ಯೋಗ ಖಾತ್ರಿ ಅಡಿಯಲ್ಲಿ ಹೆಚ್ಚಿಸಿದ ಕೂಲಿಯೊಂದಿಗೆ ಕನಿಷ್ಠ ವರ್ಷದಲ್ಲಿ 200 ದಿನಗಳ ಉದ್ಯೋಗ ನೀಡಬೇಕೆಂದು ಆಗ್ರಹಿಸಿದರು. ಬಡವರಿಗೂ ಉದ್ಯೋಗ ಖಾತ್ರಿ ಯೋಜನೆಯನ್ನು ವಿಸ್ತರಿಸಬೇಕು. ನಿರುದ್ಯೋಗಿಗಳಿಗೆ ತಕ್ಷಣವೇ ಒಂದು ನಿರುದ್ಯೋಗ ಭತ್ಯೆಯನ್ನು ಪ್ರಕಟಿಸಬೇಕು. ರಾಷ್ಟ್ರೀಯ ಆಸ್ತಿಗಳ ಲೂಟಿಯನ್ನು, ಸಾರ್ವಜನಿಕ ವಲಯದ ಖಾಸಗೀಕರಣವನ್ನು ಮತ್ತು ಕಾರ್ಮಿಕ ಕಾನೂನುಗಳ ರದ್ದತಿಯನ್ನು ನಿಲ್ಲಿಸಬೇಕೆಂದು ಒತ್ತಾಯಿಸಿದರು. ಕರ್ನಾಟಕದಲ್ಲಿ ಆರೋಗ್ಯ ಪರಿಕರಗಳು, ವೆಂಟಿಲೇಟರ್, ಅಗತ್ಯ ಔಷಧಿಗಳ ತೀವ್ರ ಕೊರತೆ ಇದ್ದು ಅವುಗಳನ್ನು ಗರಿಷ್ಠ ಪ್ರಮಾಣದಲ್ಲಿ ರಾಜ್ಯಕ್ಕೆ ಪೂರೈಸಬೇಕು. ಮೇಲಿನ ಬೇಡಿಕೆಗಳನ್ನು ಜಾರಿಗೊಳಿಸಲು ತುರ್ತು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು. ಆದಾಯ ತೆರಿಗೆ ಮಿತಿಗಳ ಹೊರಗಿರುವ ಎಲ್ಲ ಕುಟುಂಬಗಳಿಗೆ 7,500 ರೂಪಾಯಿಗಳಂತೆ ನಗದು ವರ್ಗಾವಣೆಗೆ ಒತ್ತಾಯಿಸಿ CPM ಪ್ರತಿಭಟನೆ. ಬೇಡಿಕೆಗಳು: ಆದಾಯ ತೆರಿಗೆ ತೆರೆಯುವ ಮಿತಿಗಳ ಹೊರಗಿರುವ ಎಲ್ಲ ಕುಟುಂಬಗಳಿಗೆ ತಿಂಗಳಿಗೆ 7,500 ರೂಪಾಯಿಗಳಂತೆ 6 ತಿಂಗಳವರೆಗೆ ನಗದು ವರ್ಗಾವಣೆ ಮಾಡಬೇಕು. ಪ್ರತಿ ವ್ಯಕ್ತಿಗೆ 10 ಕೆಜಿ ಯಂತೆ 6 ತಿಂಗಳವರೆಗೆ ಉಚಿತ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡಬೇಕು. ಉದ್ಯೋಗ ಖಾತ್ರಿ ಅಡಿಯಲ್ಲಿ ಹೆಚ್ಚಿಸಿದ ಕೂಲಿಯೊಂದಿಗೆ ಕನಿಷ್ಠ ವರ್ಷದಲ್ಲಿ 200 ದಿನಗಳ ಉದ್ಯೋಗ ನೀಡಬೇಕು. ನಗರ ಬಡವರಿಗೂ ಉದ್ಯೋಗ ಖಾತ್ರಿ ಯೋಜನೆಯನ್ನು ವಿಸ್ತರಣೆ ಮಾಡಬೇಕು. ನಿರುದ್ಯೋಗಿಗಳಿಗೆ ತಕ್ಷಣವೇ ಒಂದು ನಿರುದ್ಯೋಗ ಭತ್ಯೆಯನ್ನು ಪ್ರಕಟಿಸಬೇಕು. ರಾಷ್ಟ್ರೀಯ ಆಸ್ತಿಗಳ ಲೂಟಿಯನ್ನು ಸಾರ್ವಜನಿಕ ವಲಯದ ಖಾಸಗೀಕರಣವನ್ನು ಮತ್ತು ಕಾರ್ಮಿಕರ ರದ್ದತಿಯನ್ನು ನಿಲ್ಲಿಸಬೇಕು. ಕರ್ನಾಟಕದಲ್ಲಿ ಆರೋಗ್ಯ ಪರಿಕರಗಳನ್ನು, ವೆಂಟಿಲೇಟರ್ಗಳ, ಅಗತ್ಯ ಔಷಧಿಗಳ ತೀವ್ರ ಕೊರತೆ ಇದ್ದು ಅವುಗಳನ್ನು ಗರಿಷ್ಠ ಪ್ರಮಾಣದಲ್ಲಿ ರಾಜ್ಯಕ್ಕೆ ಪೂರೈಸಬೇಕೆಂದು ಈ ಸಂದರ್ಭದಲ್ಲಿ ಮುಖಂಡರಾದ H. ಪದ್ಮ, KG ವೀರೇಶ್, ಕರಿಯಪ್ಪ ಅಚ್ಚೊಳ್ಳಿ, ವರಲಕ್ಷ್ಮಿ, ಗೋಕುರಮ್ಮ, ಆದಿಲಕ್ಷ್ಮಿ, ಎಂಕಪ್ಪ, ಚೆನ್ನಬಸವ ಸ್ವಾಮಿ ಸೇರಿದಂತೆ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ನೇಮಕವಾಗಲು ಕಾರಣೀಭೂತರಾದ ನಗರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಹಾಗೂ ಪಕ್ಷದ ಎಲ್ಲ ಮುಖಂಡರಿಗೆ ಹಾಗೂ ಪರೋಕ್ಷ ಅಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಅಭಿನಂದನೆಗಳು. ಅಭಿನಂದನೆ ಸಲ್ಲಿಸುತ್ತಿರುವವರು ಯಾಪ್ಚೆಟ್ಟು ಗೋಪಾಲ್ ರೆಡ್ಡಿ, ಅಧ್ಯಕ್ಷರು, ನಗರಾಭಿವೃದ್ಧಿ ಪ್ರಾಧಿಕಾರ, ರಾಯಚೂರು. ಭಾರತೀಯ ಜನತಾ ಪಾರ್ಟಿಯ ಹಿರಿಯ ಮುಖಂಡರು, ಹಿಂದುಳಿದ ವರ್ಗಗಳ ನಾಯಕರು, ಸರಳ ಸಜ್ಜನಿಕೆಯ ವ್ಯಕ್ತಿ, ಪಕ್ಷದ ನಿಷ್ಠಾವಂತ ಪ್ರಾಮಾಣಿಕ ಕಾರ್ಯಕರ್ತರಾದ ಸನ್ಮಾನ್ಯ ಶ್ರೀ ಅಶೋಕ್ ಗಸ್ತಿ ರವರು ರಾಜ್ಯಸಭೆಗೆ ಕರ್ನಾಟಕದಿಂದ ಸಂಸದರಾಗಿ ಆಯ್ಕೆಗೊಂಡಿರುವ ಹಿನ್ನೆಲೆಯಲ್ಲಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಅಭಿನಂದನೆ ಕೋರುವವರು ಶ್ರೀ ದುರ್ಗೇಶ್ ನಿಜಾಮ್ಕರ್, ಬಿಜೆಪಿ ಯುವ ಮುಖಂಡರು, ರಾಯಚೂರು. ಕಡಿಮೆ ಖರ್ಚಿನಲ್ಲಿ ಬರೆ 5 ದಿನಗಳಲ್ಲಿ ನಿಮ್ಮ ಪ್ಯಾಕೇಜ್ ಅನ್ನು ನೀವು ಕೊಟ್ಟ ಅಡ್ರೆಸ್ಗೆ ಭದ್ರವಾಗಿ ತಲುಪಿಸುತ್ತದೆ ಗರುಡ ವೇಗ ಕೊರಿಯರ್ ಸರ್ವಿಸ್. 100ಕ್ಕಿಂತ ಹೆಚ್ಚಿನ ಬ್ರಾಂಚ್ಗಳಿಂದ ಸತತವಾಗಿ ನಿಮ್ಮ ಸೇವೆಯಲ್ಲಿ ಗರುಡ ವೇಗ ಕೊರಿಯರ್ ಸರ್ವಿಸ್. ಅತಿ ಕಡಿಮೆ ಖರ್ಚಿನಲ್ಲಿ ಬರೀ 5 ದಿನಗಳಲ್ಲಿ
ನಿಮ್ಮ ಪ್ಯಾಕೇಜ್ ಅನ್ನು ನೀವು ಕೊಟ್ಟ ಅಡ್ರೆಸ್ಗೆ ಭದ್ರವಾಗಿ ತಲುಪಿಸುತ್ತದೆ. ಗರುಡ ವೇಗ ಕೊರಿಯರ್ ಸರ್ವಿಸ್ 100ಕ್ಕಿಂತ ಹೆಚ್ಚಿನ ಬ್ರಾಂಚ್ಗಳಿಂದ ಕಸ್ಟಮರ್ಗಳ ವಿಶ್ವಾಸವೇ ಬಂಡವಾಳಾಗಿ ಬೆಳೆದು ಬಂದ ಸಂಸ್ಥೆ ಗರುಡ ವೇಗ ಕೊರಿಯರ್ ಸರ್ವಿಸ್. Raichur Tourism Services Private Limited. First floor, SGM Complex, opposite Zamia Masjid, Jail Road, Raichur. Mobile 8867732524. 08532 232524. India's #1 preschool chain. At the age of 3, unlocking a lock was my biggest achievement. But Ria, she can unlock phones, tablets, laptops, even the child lock. Today's kids are smarter. That's why I sent Ria to Eurokids, the next gen preschool. Eurokids, India's next gen preschool, making learning fun. A helmet can protect you from accidents, right? Rahul taught me. It can protect you from onions too. Today's kids are smarter. That's why I send Rahul to Eurokids, the next gen preschool. Eurokids, India's next gen preschool, making learning fun. We've all played with these. This is my plane. This is my car. But Rohan, today's kids are smarter. That's why I send Rohan to Eurokids, the next gen preschool. Eurokids, India's next gen preschool, making learning fun. Baldwin Co-Education School, affiliated to ICSC, a unit of Baldwin Methodist Educational Society, Bangalore. Methodist Mission Compound, Rampur Road, Raichuru. Admissions open for pre-nursery to class 10th standard for the academic year 2020-21. Applications are available. Our specialties: good infrastructure, smart classes, well-equipped laboratories, dynamic teamwork, innovative programs, well-equipped computer lab, well-furnished book room, and transportation facilities available. Our school timings: pre-nursery 9 am to 12:10 pm and nursery to 10th standard 9 am to 3:45 pm. For more details, contact Baldwin Co-Educational School, Methodist Mission Compound, Rampur Road, Raichur. Mobile number 944950 9715 94487 63884 and 831000 4869. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಶ್ರೀ ಸೂಗುರೇಶ್ವರ ಮಿನಿ ಫಂಕ್ಷನ್ ಹಾಲ್ ಅಂತೇಳಿ ಗುಳಬಂದೊಡ್ಡಿ ರಸ್ತೆ ಈಗಲ ಮಂದಿರ ರಾಯಚೂರು. ಈ ಒಂದು 40-60 ಒಂದು ಮಿನಿ ಫಂಕ್ಷನ್ ಹಾಲ್ ಅಲ್ಲಿ ನಾವು 150 ಜನಕ್ಕೆ ಒಂದು ಕೂಡತಕ್ಕಂತ ಆಸೀನರಾಗುವ ವ್ಯವಸ್ಥೆ ಮಾಡಿದ್ವಿ. ನಾವು ಬರ್ತ್ಡೇ ಫಂಕ್ಷನ್ ಮಾಡ್ಕೋಬಹುದು, ನಾರ್ದಟ್ಟಿ ಕಾರ್ಯಕ್ರಮ, ಎಂಗೇಜ್ಮೆಂಟ್ ಕಾರ್ಯಕ್ರಮ, ನಿಶ್ಚಿತಾರ್ಥ ಕಾರ್ಯಕ್ರಮಗಳು. ನಮ್ಮ ಹತ್ರ ಒಂದು ನಾರ್ತ್ ಇಂಡಿಯನ್, ಒಂದು ಸೌತ್ ಇಂಡಿಯನ್ ಊಟದ ವ್ಯವಸ್ಥೆ ಇದೆ. ಕಂಪ್ಲೀಟ್ ಎಲ್ಲ ಚೆನ್ನಾಗಿದೆ. ತಂಪಾದ ಗಾಳಿ ಇದೆ, ಶೌಚಾಲಯ ಇದೆ ಇಲ್ಲಿ ಚೆನ್ನಾಗಿದೆ. ಒಂದು ಆಫೀಸ್ ಮೀಟಿಂಗ್ ಮಾಡ್ಕೋಬಹುದು, ಬಿಸ್ನೆಸ್ ಮೀಟಿಂಗ್ಸು,
ಎಲ್ಲ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಕಿಟಿ ಪಾರ್ಟೀಸ್ ಮಾಡ್ಕೋಬೋದು. ಒಂದು ಹುಡುಗರಿಗೆ ಒಂದು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಚೆನ್ನಾಗಿ ಆಟೋಟಕ ವ್ಯವಸ್ಥೆ ಇದೆ. ಎಲ್ಲ ತಂಪಾದ ಗಾಳಿ ಇದೆ. ಕೊಠಡಿ ವ್ಯವಸ್ಥೆ ಎಲ್ಲ ಗ್ಲಾಸಿಂದ ಅಲಂಕಾರಿತ ಒಂದು ಕೊಠಡಿಗಳ ವ್ಯವಸ್ಥೆ ಇದೆ. ಕಂಪ್ಲೀಟು ಚೆನ್ನಾಗಿದೆ. ಒಂದು ಬರ್ತ್ಡೇ ಫಂಕ್ಷನ್ಸ್ ಮಾಡ್ಕೋಬೋದು. ಎಲ್ಲ ಸೂಕ್ತ ರೀತಿಯಿಂದ ಒಂದು ವ್ಯವಸ್ಥೆ ನಾವು ಮಾಡಿದ್ದೀವಿ ಇಲ್ಲಿ. ಶ್ರೀ ಸುಗರೇಶ್ವರ ಮಿನಿ ಫಂಕ್ಷನ್ ಹಾಲ್ ಅಂತೇಳಿ, ಗೋಳಮಂದೂಡಿ ರಸ್ತೆ, ರಾಯಚೂರು. ಶ್ರೀ ಸುಗರೇಶ್ವರ ಮಿನಿ ಫಂಕ್ಷನ್ ಹಾಲ್ 40-60 ಸ್ಕ್ವೇರ್ ಫೀಟ್ ನಲ್ಲಿ 150ರಿಂದ 200 ಜನ ಕೂಡುವಂತಹ ಫಂಕ್ಷನ್ ಹಾಲ್ ಇದಾಗಿದೆ. ಹೈಟೆಕ್ ಲೈಟ್ ವ್ಯವಸ್ಥೆ ಇದೆ. ಇಲ್ಲಿ ತೊಟ್ಟಿಲು ಕಾರ್ಯಕ್ರಮ, ನಾರದಟ್ಟಿ, ಬರ್ತ್ಡೇ ಪಾರ್ಟಿ, ನಿಶ್ಚಿತಾರ್ಥ, ಕಾಲೇಜು ಸೆಮಿನಾರ್ಸ್, ಬಿಸಿನೆಸ್ ಮೀಟಿಂಗ್ಸ್, ಕಿಟಿ ಪಾರ್ಟಿ, ಇನ್ನು ಅನೇಕ ಸಣ್ಣ ಪುಟ್ಟ ಶುಭ ಕಾರ್ಯಕ್ರಮಗಳಿಗೆ ಸೂಕ್ತವಾದ ಸ್ಥಳ ಇದಾಗಿದೆ. ಅಷ್ಟೇ ಅಲ್ಲದೆ 24 ಗಂಟೆ ಕುಡಿಯುವ ನೀರು ಮತ್ತು ವಿದ್ಯುತ್ ವ್ಯವಸ್ಥೆ ಇರುತ್ತದೆ. ಉತ್ತಮ ಗಾಳಿ ಬೆಳಕಿನಿಂದ ಕೂಡಿದೆ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ತ್ವರೆ ಮಾಡಿ, ನಿಮ್ಮ ಶುಭ ಕಾರ್ಯಕ್ರಮಗಳಿಗೆ ಇಂದೇ ಕಾಯ್ದಿರಿಸಿಕೊಳ್ಳಿ. ಸಂಪರ್ಕಿಸಿ. ಮಾಲೀಕರು ಜಗದೀಶ್ ಗಟ್ಟು, ಸ್ಥಳ ಏಗ್ನೂರ್ ಟೆಂಪಲ್ ಹಿಂದುಗಡೆ, ಬೋಳಮಾನದೊಡ್ಡಿ ರಸ್ತೆ, ರಾಯಚೂರು. ದಿನವಿಡೀ ಕೆಲಸ ಮಾಡಿ ಸುಸ್ತಾಗಿದೆಯೇ? ಬೆನ್ನು ನೋವು, ಕತ್ತು ನೋವಿನಿಂದ ರಾತ್ರಿ ಇಡೀ ನಿದ್ದೆ ಇಲ್ಲದೆ ಪರದಾಡುತ್ತಿರುವಿರಾ? ಹಾಗಾದರೆ ನಿಮ್ಮ ಸುಖಕರ ನಿದ್ರೆಗಾಗಿ ತಯಾರಿಸಲಾಗಿದೆ ಸ್ಲೀಪ್ ವೆಲ್ ಮ್ಯಾಟ್ರಿಸ್. ಇಲ್ಲಿ ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೆನ್ಸ್ 2.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೆನ್ಸ್ 1.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೀರೀಸ್ 1.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೀರೀಸ್ 2.0. When you go to sleep, the comfort cells get to work. Sleep well Resting Good, Sleep well Latex Plus, Sleep well My Mattress, Sleep well Umang, Sleep well Back Support, Spenetic Air Luxury, Sleep well My Pillows, Sleep well Back Support, Spenetic Air, available in 14 cm, 5.5 thickness. Exchange your old mattress with new one. Exchange offer available. Visit Jai Furniture Collections, Tipu Sultan Circle, opposite Kai Restaurant Hotel, Goshal Road, Raichur. ಮತ್ತೊಮ್ಮೆ ರಾಯಚೂರು ವಾರ್ತೆಗಳಿಗೆ ಸ್ವಾಗತ. ಸಮುದಾಯಕ್ಕೆ ಹರಡುತ್ತಿರುವ ಕೊರೋನಾ ನಿಗ್ರಹಕ್ಕೆ ಜನರು ಅಂತರ ಕಾಯ್ದುಕೊಂಡು ಮಾಸ್ಕ್ ಕಡ್ಡಾಯವಾಗಿ ಧರಿಸದೇ ಇದ್ದರೆ ಅಪಾಯ ತಪ್ಪಿದ್ದಲ್ಲ ಎಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಸಮುದಾಯಕ್ಕೆ ಹರಡುತ್ತಿರುವ ಕೊರೋನಾ ನಿಗ್ರಹಕ್ಕೆ ಜನರು ಅಂತರ ಕಾಯ್ದುಕೊಂಡು ಮಾಸ್ಕ್ ಕಡ್ಡಾಯವಾಗಿ ಧರಿಸದೇ ಇದ್ದರೆ ಅಪಾಯ ತಪ್ಪಿದ್ದಲ್ಲ ಎಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಅವರಿಂದು ಮಾದಿಗ ದಂಡೋರ ಸಮಿತಿ ಶ್ರೀರಾಮ ಬಣದಿಂದ ನಗರದ ಮನೋರಂಜನಾ ಕೇಂದ್ರದಲ್ಲಿ ಆಯೋಜಿಸಲಾಗಿದ್ದ ಕೊರೋನಾ ವಾರಿಯರ್ಸ್ ಸನ್ಮಾನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಕೊರೋನಾ ಸೋಂಕು ತಡೆಯಲು ವೈದ್ಯರು, ನರ್ಸಿಂಗ್ ಸಿಬ್ಬಂದಿಗಳು, ಪೌರ ಕಾರ್ಮಿಕರು, ಆಶಾ ಕಾರ್ಯಕರ್ತೆಯರು, ಪೊಲೀಸರು ಸಲ್ಲಿಸಿದ ಸೇವೆಗೆ ಚಿರಋಣಿಯಾಗಿರಬೇಕು. ಕುಟುಂಬದವರೇ ಮುಂದೆ ಬಾರದೇ ಇದ್ದರೂ ಜೀವವನ್ನು ಪಣಕ್ಕಿಟ್ಟು ಚಿಕಿತ್ಸೆ ನೀಡಿರುವುದು ರಾಜ್ಯದಲ್ಲಿಯೇ ಮಾದರಿಯ ಕೆಲಸ ಮಾಡಿದ್ದಾರೆ. ಕೊರೋನಾ ಸೋಂಕು ಹರಡುವ ಭೀತಿ ಮಧ್ಯೆಯೂ ಜನರ ಆರೋಗ್ಯ ಸೇವೆ ಮಾಡಿದ್ದಾರೆ. ಈಗಾಗಲೇ ನಗರದ ಜಹೀರಾಬಾದ್, ಹರಿಜನವಾಡ, ಗೋಲ್ ಮಾರ್ಕೆಟ್ ಸೇರಿದಂತೆ ಸಮುದಾಯಕ್ಕೆ ಕೊರೋನಾ ವಿಸ್ತಾರವಾಗುತ್ತಿದೆ. ಜನರು ಕಡ್ಡಾಯವಾಗಿ ಅಂತರ ಕಾಪಾಡಿಕೊಂಡು ಮಾಸ್ಕ್ ಧರಿಸಿ ಅನಗತ್ಯ ಸಂಚಾರ ನಿಲ್ಲಿಸದೇ ಇದ್ದರೆ ಅಪಾಯ ತಪ್ಪಿದ್ದಲ್ಲ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ಎಂಬ ಎಚ್ಚರದೊಂದಿಗೆ ಎಲ್ಲರೂ ಸಹಕರಿಸುವಂತೆ ಮನವಿ ಮಾಡಿದರು. ನಮ್ಮ ರಾಯಚೂರಿನ ಎಲ್ಲರೂ, ಅದು ಒಬ್ಬ ಪಕ್ಷದವರಂತಲ್ಲ, ಎಲ್ಲರೂ ಇವತ್ತು ಆ ಲಾಕ್ಡೌನ್ ಸಮಯದಲ್ಲಿ ಬಡ ಜನರಿಗೆ ಬಹಳ ಕಷ್ಟ ಆಗಿತ್ತು. ಆ ಸಮಯದಲ್ಲಿ ಮನೆಯಿಂದ ಹೊರಗೆ ಹೋಗಕ್ಕೂ ಜನರು ಹಂಚ್ಕೊಳ್ತಾ ಇದ್ರು. ಮತ್ತು ಈ ಕಡೆ ಲಾಕ್ಡೌನ್ ರೂಲ್ಸ್ ರೆಗ್ಯುಲೇಷನ್ಸ್ ಇಂದ ಅವ್ರು ಹೊರಗೆ ಬರಂತ ಪರಿಸ್ಥಿತಿ ಇರಲಿಲ್ಲ. ಆ ಸಮಯದಲ್ಲಿ ಪಾಪ ನಮ್ಮ ಮುನ್ಸಿಪಾಲಿಟಿ ಲೇಬರ್ಸ್ ಯಾವುದೇ ಹಂಗು ತಂಗು ಏನೂ ಇಲ್ಲ, ಅವರಿಗೆ ಅಂಜಿಕೆನೇ ಇಲ್ಲ. ಪಾಪ ಎಲ್ಲರ ಮನೆಗಳಿಗೆ ಹೋಗಿ ಸ್ವಚ್ಛತೆ ಮಾಡುವಂತ ಕೆಲಸ ಮಾಡಿದ್ರಲ್ಲ, ನಾವೆಲ್ಲರೂ ನಿಜವಾಗ್ಲೂ ಬಹಳ ಧನ್ಯರು. ನಾವು ಅವ್ರಿಗೆ ಯಾವತ್ತೂ ಚಿರಋಣಿಯಾಗಿರ್ತೇವೆ ಅಂತ ಹೇಳ್ತಾರೆ. ಮತ್ತು ನಮ್ಮ ಹೆಲ್ತ್ ವರ್ಕರ್ಸ್, ಆಶಾ ವರ್ಕರ್ಸ್ ಆಗಿರ್ಬೋದು, ಈ ನಾವು ಮೇಲ್ಮಟ್ಟದ MLA SP ಅವ್ರು ನಾವು ಎಲ್ಲಿಗೂ ಹೋಗಂಗಿಲ್ಲ, ಓಣಿಗಳಿಗೆ ಹೋಗಂಗಿಲ್ಲ, ಮಾಡಂಗಿಲ್ಲ. ಬಟ್ ಈ ಕೆಳಗಿನ ವರ್ಕರ್ಸ್ ಏನಿದಾರಲ್ಲ, ಪೌರ ಕಾರ್ಮಿಕರು, ಆಶಾ ವರ್ಕರ್ಸು, ಸಿಸ್ಟರ್ಸು, ಸ್ಟಾಫ್ ನರ್ಸ್ಗಳು, ಇವರು ಪಾಪ ಮನೆ ಹತ್ರ, ಜನರ ಹತ್ರ ಹೋಗೋರು. ಅವರು ಮೇಲ್ಗಡೆ ಇದ್ದವರು ನಾವು ಯಾರು ಹೋಗಿಲ್ಲ. ನಾವು ಅಧಿಕಾರವನ್ನು ಕರಿತೀವಿ, ಕುದುರ್ತೀವಿ, ಮೀಟಿಂಗ್ ಮಾಡ್ತೀವಿ, ನೋಡಪ್ಪ ಈ ರೀತಿಯಲ್ಲಿ ನೀವು ಮಾಡ್ರಿ, ಈ ರೀತಿಯಲ್ಲಿ ಮಾಡಿರ್ತೀವಿ. ಬಟ್ ಈ ಕೆಳಗಿನಂತದ ಜನರ ಕೆಲಸ ಮಾಡೋರು ಏನಿರ್ತಾರಲ್ಲ, ಅವರ ಕರ್ತವ್ಯ ಬಹಳ ಮುಖ್ಯವಾದದ್ದು. ಅಂತ ಕರ್ತವ್ಯ ನಿಜವಾಗ್ಲೂ ರಾಯಚೂರಿನಲ್ಲಿ
ಬಹುಶಃ ಕರ್ನಾಟಕದಲ್ಲಿ ಈ ಕೆಳಹಂತದ ಅಧಿಕಾರಿಗಳು ಮಾಡಿದಂಗೆ ಬಹುಶಃ ಎಲ್ಲೂ ಕರ್ನಾಟಕದಲ್ಲಿ ಕೆಲಸ ಮಾಡಿಲ್ಲ ಅನ್ನೋದು ತಪ್ಪಾಗುತ್ತೆ. ಯಾಕೆಂದ್ರೆ ಇವತ್ತು ಕೆಲಸ ಮಾಡೋದಂದ್ರೆ ಏನು, ನಮ್ಮ ಜೀವ ಹೋಗ್ತದೋ ಬಿಡ್ತದೋ ಅದು ನಮ್ಗೆ ಗೊತ್ತಿಲ್ಲ. ಆದ್ರೆ 50% ಹೋಗ್ತದಂತೆ ಜನರ ಮಧ್ಯೆ ಹೋಗ್ಬೇಕು. ಆ ಧೈರ್ಯ ಯಾರಿಗಿರ್ತದೆ ಹೇಳಿ. ನೋಡಿ ನೋಡಿ ನಮ್ಮ ನೌಕರಿ, ನಮ್ಮ ಹೊಟ್ಟೆ ಸಲಹೆ ನೌಕರಿಯನ್ನು ಸರ್ಕಾರ ಇವತ್ತು ಕೊಡಬಹುದು, ನಾಳೆ ನಾವು ಪ್ರೈವೇಟು ಮಾಡ್ಬೋದು. ಏನಪ್ಪ ನಾನು ನೌಕರಿ ಒಳ್ಳೆ ನಾನು ಪ್ರೈವೇಟ್ ಮಾಡ್ತೀನಿ, ನೀವು ಹೇಳೋದು ಕೇಳಂಗಿಲ್ಲ, ನನ್ನ ಮನೆಗೆ ನಾನು ಇರ್ತೀನಿ 3 ತಿಂಗಳ ಆಮೇಲೆ ನಾನು ಪ್ರೈವೇಟ್ ಮಾಡ್ತೀನಿ. ಆದ್ರೆ ಒಬ್ಬ ನೌಕರಿದಾರನು ಆ ರೀತಿ ಯಾರು ಹೇಳಿಲ್ಲ. ಅದು ನಮ್ಗೆ ಹೆಮ್ಮೆ ತರುವಂತ ವಿಷಯ. ಇದು ಬಹಳ ಹೆಮ್ಮೆ ತರುವಂತದ್ದು. ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಆಗಲಿ, ಒಬ್ಬ ಹೆಲ್ತ್ ವರ್ಕರ್ ಆಗಲಿ, ಒಬ್ಬ ಮುನ್ಸಿಪಾಲಿಟಿ ವರ್ಕರ್ ಆಗಲಿ, ಯಾರು ನನಗೆ ಮೊನ್ನೆ DC ಮೊನ್ನೆ ಮಂತ್ರಿಗಳು ಬಂದಂತ ಸಮಯದಲ್ಲಿ ಒಂದು ಕೊರೋನಾ ಡೆತ್ ಆಗಿತ್ತು. ಪಾಪ ಹೆಂಡತಿ 25 ವರ್ಷ ಜೀವನ ಮಾಡಿದ್ದಾರೆ. ಜೀವನ ಮಾಡಿ ಆ ಎಕ್ಸ್ಪೈರ್ಡ್ ಆದ್ರೆ ಗಂಡ ಆದಂತ ಸಮೀಪ ಹೋಗ್ಲಿಲ್ಲ ಅಂತ, ಡೆಡ್ ಬಾಡಿ ಸಮೀಪ ಸಹಿತ ಹೋಗ್ಲಿಲ್ಲ ಸರ್. ನಾವೇ ಮಣ್ಣು ಮಾಡ್ದಂಗಾಯ್ತು, ನಾವೇ ಎದುರು ನಿಂತು ಮಣ್ಣು ಮಾಡಿ ಹೋಗ್ತೇವೆ. ಇದು ಎಷ್ಟು ಆತಂಕ ಸೃಷ್ಟಿಸುವಂತ ವಿಷಯ. DC ಹೇಳ್ತಾರೆ, ಏನ್ ಸರ್ ಮುಂದೆ ಹಿಂಗಾದ್ರೂ ಬಹಳ ಕಷ್ಟ ಇದೆ. ಈ ರೀತಿಯ ಮಾನವ ಸಂಬಂಧಗಳು ಒಂದು ಸಣ್ಣ ಜಡ್ಡಿಗೆ ಬಹಳ ಅಳಿಸಿ ಹೋಗ್ತಾ ಇದ್ದಾವೆ. ಇದು ಸಣ್ಣ ಜಡ್ಡಲ್ಲ ಸರ್, ಇದು ದೊಡ್ಡ ಜಡ್ಡು. ಆದ್ರೆ ನಮ್ಮ ರಾಯಚೂರಿನಾಗ ಏನಾದ್ರು ಲಾಕ್ಡೌನ್ ಓಪನ್ ಮಾಡಿದ್ರೆ ಬಹಳ ಫ್ರೀ ಆಗ್ಬಿಟ್ಟಾರೆ ಜನರು. ಆಕ್ಚುಲಿ ಈಗ ನಾವು ಬಹಳ ಇಂಪಾರ್ಟೆಂಟ್ ಇದು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮತ್ತು ಮಾಸ್ಕ್. ಈಗೇನ್ ನಾವು ಪಾಲನೆ ಮಾಡಿದ್ರೆ ನಾವು ಬದುಕ್ತೀವಿ, ಇಲ್ಲಾಂದ್ರೆ ಬಹಳ ಕಷ್ಟ ಇದೆ. ಇವತ್ತು ನೋಡಿ ರಾಯಚೂರಿನಲ್ಲಿ ಈಗಾಗಲೇ ಜೈರಾಬಾದ್ ನಲ್ಲಿ 2 ಪೇಷಂಟ್ ಬಂದವ, ಹರಿಜನವಾಡದಲ್ಲಿ 1 ಪೇಷಂಟ್ ಬಂದಿದೆ, ಹೊಸೂರಲ್ಲಿ 1 ಪೇಷಂಟ್ ಬಂದಿದೆ. ಕಮ್ಯುನಿಟಿ ಸ್ಪ್ರೆಡ್ ಬಂದ್ಬಿಟ್ಟದ ಈಗ ಆಲ್ರೆಡಿ. ಈಗ ನಾವು ಎಚ್ಚರದಿಂದ ಇರ್ಲಿಲ್ಲ ಅಂದ್ರೆ ಇದು ನಮಗ್ ಕೂತು ಗ್ಯಾರಂಟಿ ಬರ್ತದ. ಕಾರ್ಯಕ್ರಮಗಳು ಹೆಚ್ಚು ಜನರನ್ನು ಕಲಸಿ ಮಾಡುವಂತ ಕಾರ್ಯಕ್ರಮಗಳು ಮಾಡಬಾರ್ದು. ಅನಾವಶ್ಯಕವಾಗಿ ನಾವು ಓಡಾಡಬಾರ್ದು. ಎಲ್ಲಿ ಅವಶ್ಯಕತೆ ಇದೆ ಅಲ್ಲೇ ತಿರುಗಾಡಬೇಕು. ಅನಾವಶ್ಯಕವಾಗಿ ಜನರನ್ನು ಭೇಟಿ ಆಗಬಾರ್ದು. ಅನಾವಶ್ಯಕವಾಗಿ ಕೈ ಕಲಿಸಬಾರ್ದು. ಅನಾವಶ್ಯಕವಾಗಿ ಒಬ್ಬರಿಗೊಬ್ಬರು ಹತ್ರ ನಿಂತು ಮಾತಾಡಬಾರ್ದು. ಮತ್ತು ಮಾತಾಡಿ ಕೈ ಕಲಿಸಿದಾಗ ಇಮಿಡಿಯೇಟ್ ಆಗಿ ನಾವು ಸ್ಯಾನಿಟೈಸ್ ಮಾಡ್ಕೋಬೇಕು. ನಮ್ಮ ಕೈ ಮನೆಗೆ ಹೋದ ತಕ್ಷಣ ನಾವು ಸ್ನಾನ ಮಾಡಬೇಕು ಬಿಸಿನೀರಿನಿಂದ. ಆದಷ್ಟು ಜಾಸ್ತಿ ಕೈ ತೊಳಿಬೇಕು. ಮಾಸ್ಕ್ ಮನೆ ಬಿಟ್ಟ ತಕ್ಷಣ ಮಾಸ್ಕ್ ಹಾಕ್ಬೇಕು. ಈ ರೀತಿಯಲ್ಲಿ ಮಾಡಿದ್ರೆ ನಮ್ಮ ರಾಯಚೂರು ಜನರು ಸುರಕ್ಷಿತ ಆಗಿರ್ತಾರೆ. ಸರ್ಕಾರ ಯಾರು ಏನು ಮಾಡಕ್ ಆಗೋದಿಲ್ಲ, ಇದು ತಿಳ್ಕೋಬೇಕು. ಈ ಜಡ್ಡು ಏನಾದ್ರೂ ನಾವು ಕಂಟ್ರೋಲ್ ಮಾಡಬೇಕಾಗಿದ್ರೆ ಇದು ನಮ್ಮ ಕೈಯಲ್ಲಿದೆ, ನನ್ನ ಕೈಯಲ್ಲಿದೆ ವಿನಃ ಯಾರ ಕೈಯಲ್ಲಿದೆ ಇದು ನಮ್ಮ ಸಾಮಾನ್ಯ ಜನರು ತಿಳಿದುಕೋಬೇಕು. ಇದು ನಾವು ಕಂಟ್ರೋಲ್ ಮಾಡಲಾದ್ರೆ ಸರ್ಕಾರ ಏನು ಮಾಡಬೇಕು. ಸರ್ಕಾರ ಏನ್ ಮಾಡಬಹುದು? ಇನ್ನೊಂದು 15 ದಿನ ಬಿಟ್ಟು ಜಾಸ್ತಿ ಕೇಸ್ ಆದ್ರೆ ಮತ್ತೊಂದ್ಸಲ ಲಾಕ್ಡೌನ್ ಮಾಡ್ತಾರ. ಅದ್ ಕಷ್ಟ ಯಾರಿಗೆ ಬರ್ತದ? ಸಾಮಾನ್ಯ ಜನರು, ಬಡ ಜನರಿಗೆ ಬರ್ತದೆ. ಅದು ಆಗಬಾರ್ದು ಅಂತಂದ್ರೆ ನಾವು ಮಾಸ್ಕ್, ಸ್ಯಾನಿಟೈಸೇಷನ್ ಮತ್ತು ಸೋಷಿಯಲ್ ಡಿಸ್ಟೆನ್ಸಿಂಗ್ ಇವು 3 ಬಹಳ ಇಂಪಾರ್ಟೆಂಟ್. ಮುಖ್ಯ ಅತಿಥಿಯಾಗಿ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ CB ವೇದಮೂರ್ತಿ, ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಬಂದವರಲ್ಲಿ ಕಾಣಿಸಿಕೊಂಡ ಕೊರೋನಾ ಸೋಂಕು ವಿಸ್ತರಿಸಿಕೊಳ್ಳುತ್ತಲಿದೆ. ಜೀವನ ಅವಿಭಾಜ್ಯವೆಂದು ಭಾವಿಸಿ ಮಾಸ್ಕ್ ಧರಿಸಿ ಅಂತರ ಕಾಪಾಡಿಕೊಳ್ಳಬೇಕಿದೆ. ಸೋಂಕಿತರ ಅತಿ ಹೆಚ್ಚು ಪ್ರಮಾಣದಲ್ಲಿ ಗುಣಮುಖವಾಗುತ್ತಿದ್ದಾರೆ. ಮಾಧ್ಯಮಗಳಲ್ಲಿ ಸೋಂಕಿತರು ಮೃತರ ಮಾಹಿತಿ ಮಾತ್ರ ಬರುತ್ತಿದೆ. ಗುಣಮುಖರ ಸಂಖ್ಯೆಯೂ ಹಾಕುವಂತಾಗಬೇಕು. ಜನರು ಭಯವನ್ನು ಬಿಟ್ಟು ಎಚ್ಚರಿಕೆ ವಹಿಸುವುದನ್ನು ರೂಢಿಸಿಕೊಳ್ಳಬೇಕೆಂದರು. ನಾವು ಸೇಫ್ ಆಗಿ ಇದ್ವಿ, ಗ್ರೀನ್ ಝೋನ್ ಅಲ್ಲಿ ಇದ್ವಿ. ಆದರೆ 4ನೇ ಹಂತ 17ನೇ ತಾರೀಕು ಮೇ ಏನು ಸ್ಟಾರ್ಟ್ ಆಯಿತು ಅವತ್ತಿಂದ ನಮ್ಮದು ಪಾಸಿಟಿವ್ ಪ್ರಕರಣಗಳು ಸ್ಟಾರ್ಟ್ ಆದವು. ಅಂದರೆ ಮುಖ್ಯವಾಗಿ ವಲಸೆ ಕಾರ್ಮಿಕರು ಏನು ನಮ್ಮ ಜಿಲ್ಲೆಗೆ ಬಂದರು ಆ ದಿವಸದಿಂದ ಈ ಒಂದು ಕೊರೋನಾ ಸೋಂಕು ರಾಯಚೂರಿಗೂ ಕೂಡ ಬಂತು. ಅವನ್ನೆಲ್ಲ ನಮ್ಮ ಸರ್ಕಾರದ ನೀತಿಯ ಅನುಗುಣವಾಗಿ ಕರ್ಕೊಳ್ಳೇಬೇಕಾಯಿತು. ನಮ್ಮ ಅಣ್ಣ ತಮ್ಮಂದಿರೇ ಅವರೆಲ್ಲ. ಸೊ ಅವ್ರು ಬಂದ ನಂತರ ಇದು ಎಲ್ಲ ಕಡೆ ಈಗ ವ್ಯಾಪಕವಾಗಿ ಬರ್ತಾ ಇದೆ. ಇನ್ನು ಮುಂದೆ ನಮ್ಮ ಕೆಲಸ ತುಂಬ ಜಾಸ್ತಿ ಇದೆ. ಇದುವರೆಗೂ ಮಾಡಿದ್ದು ಒಂದು 25% ಆದರೆ ಇನ್ನು ಮುಂದೆ ಇರೋದು 75% ಇದೆ. ಈ ಒಂದು ಕಾರ್ಯಕ್ರಮ ನಿಜಕ್ಕೂ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ನನ್ನೆಲ್ಲ ಮಿತ್ರರೇ, ಇನ್ನು ಮುಂದೆ ಕೂಡ ನಾವುಗಳು ನಮ್ಮ ಮಾನ್ಯ ಶಾಸಕರು ಹೇಳಿದ ಹಾಗೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಾಗ್ಬೋದು, ಮಾಸ್ಕ್ ಧರಿಸೋದಾಗ್ಬೋದು, ಸ್ಯಾನಿಟೈಸರ್ನಿಂದ ಮತ್ತು ಸೋಪ್ನಿಂದ ಕೈಯನ್ನು ಪದೇ ಪದೇ ಶುಚಿತ್ವ ಮಾಡ್ಕೊಳ್ಳೋದಾಗ್ಬೋದು ಮಾಡಿಕೊಳ್ಳೇಬೇಕಾಗುತ್ತೆ. TV ನೋಡಿದ ತಕ್ಷಣ ನಮಗೆ ಭಯ ಬರುತ್ತೆ. ಕೊರೋನಾ ಮಹಾಮಾರಿಯಿಂದ ಈ ದಿವಸ 200 ಪಾಸಿಟಿವ್, 300 ಪಾಸಿಟಿವ್, 400 ಈ ಥರ ಬರ್ತಲೇ ಇದೆ. ಆದರೆ ಅದಕ್ಕೆ ಭಯ ಬೇಡ. ನಮ್ಮಲ್ಲಿ ಎಚ್ಚರಿಕೆ ಮತ್ತು ಅವೇರ್ನೆಸ್ ಕಾರ್ಯಕ್ರಮ ಮಾಡಿಕೊಂಡು
ಅವೇರ್ನೆಸ್ ಇದ್ದರೆ ಅಷ್ಟೇ ಸಾಕು. ಏನು ಇದುವರೆಗೂ ಹೇಳಿದ್ವಿ ಈ ಪಾಯಿಂಟ್ಗಳನ್ನ ಅನುಸರಿಸಿದ್ರೆ ಸಾಕು. ಮತ್ತು ಇನ್ನೂ ಒಂದು ಮುಖ್ಯ ಅಂಶ ಏನಂದರೆ ನಮ್ಮಲ್ಲಿ ಏನು ಇದುವರೆಗೆ 378 ಈ ಜಿಲ್ಲೆಯಲ್ಲಿ ಪಾಸಿಟಿವ್ ಬಂದಿದೆ. ಅದರಲ್ಲಿ 87 ಜನ ನಿನ್ನೆಗಿಂತ ಮುಂಚೆ ಡಿಸ್ಚಾರ್ಜ್ ಆದರು. ನಿನ್ನೆ 37 ಜನ, ಹತ್ತತ್ರ 122 ಜನ ಡಿಸ್ಚಾರ್ಜ್ ಆಗಿದ್ದಾರೆ. ಎಲ್ಲರೂ ಗುಣಮುಖರಾಗಿದ್ದಾರೆ. ಅದನ್ನು ನಮ್ಮ ಮೊನ್ನೆ ಆರೋಗ್ಯ ನಮ್ಮ ವೈದ್ಯಕೀಯ ಶಿಕ್ಷಣ ಮಂತ್ರಿಗಳು ಬಂದಿದ್ದರು. ಅವರು ಭಾಳ ಕ್ಲಿಯರಾಗಿ ಹೇಳಿದರು, ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಎಷ್ಟು ಸ್ಟ್ಯಾಟಿಸ್ಟಿಕ್ಸ್ ಇದೆ, ಎಷ್ಟು ಪಾಸಿಟಿವ್ ಬಂದಿತ್ತು, ಅದರಲ್ಲಿ ಎಷ್ಟು ಜನ ರಿಕವರ್ ಆಗಿರೋದನ್ನ ಇದ್ದಾರೆ ಅನ್ನೋದ್ರ ಬಗ್ಗೆ ಅವರು ಕ್ಲಿಯರಾಗಿ ಹೇಳಿದರು. ಅದನ್ನು ಮಾಧ್ಯಮ ಮಿತ್ರರಿಗೂ ಕೂಡ ಇದನ್ನು ಹೆಚ್ಚು ಬಿಂಬಿಸಿ ಅಂತ ಹೇಳಿದರು. ಯಾಕೆಂದರೆ ನಮ್ಮಲ್ಲಿ ಭಯ ಸ್ಟಾರ್ಟ್ ಆಗಿಬಿಟ್ಟಿದೆ. ಕೊರೋನಾ ಅಂದ ತಕ್ಷಣ ಅದನ್ನು ಒಂದು ಚಿತ್ರ ತೋರಿಸ್ತಾರೆ ಟಿ ವಿಯಲ್ಲಿ, ಅದನ್ನು ನೋಡಿದ ತಕ್ಷಣ ಜೊತೆಗೆ ಲಕ್ಷಗಟ್ಟಲೆ ಸಂಖ್ಯೆ ತೋರಿಸ್ತಾರೆ, ಇಷ್ಟು ಜನ ಪಾಸಿಟಿವ್ ಇದ್ದಾರೆ ಅಂತೇಳಿ. ಡಿಸ್ಚಾರ್ಜ್ ಆದವ್ರನ್ನು ಕೂಡ ತೋರಿಸಿದರೆ ಅವೇರ್ನೆಸ್ ಇರುತ್ತೆ, ಜನರಲ್ಲಿ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ನಮ್ಮಲ್ಲಿ ಆರೋಗ್ಯವಾಗಿದ್ದರೆ ನಾವು ಮತ್ತೆ ಉತ್ತಮವಾದ ಊಟ ಆಹಾರವನ್ನು ತಗೊಂಡ್ರೆ ಯಾವುದೇ ಕಾರಣಕ್ಕೂ ಇದರಿಂದ ಸಾವು ಉಂಟಾಗೋದಿಲ್ಲ. ನಮ್ಮನ್ನು ನೋಡ್ಬೋದು, ಈಗ ನಾವು 378 ಜನ ಏನಿದ್ದಾರೆ ಅದರಲ್ಲಿ 4-5 ಜನ ಟಿ ಬಿ ಇದ್ದಂಥವ್ರು ಮತ್ತು ಕ್ಯಾನ್ಸರ್ ಇದ್ದಂಥವ್ರು, ಬೇರೆ ಬೇರೆ ಕಾಯಿಲೆ ಇದ್ದಂಥವ್ರಿಗೆ ಭಾಳ ಸೀರಿಯಸ್ ಇದೆ ಬಿಟ್ಟರೆ ಬೇರೆ ಯಾರಿಗೂ ಇದರಲ್ಲಿ ಜ್ವರ ಅಲ್ಲ, ಸ್ವಲ್ಪ ಸಣ್ಣ ನೆಗಡಿ ಕೆಮ್ಮು ಕೂಡ ಇಲ್ಲ, ಏನೇನೇನು ಇಲ್ಲ. ನಮಗೆ ಆಶ್ಚರ್ಯ ಆಗುತ್ತೆ, ಇಂಥವ್ರಿಗೆಲ್ಲ ಪಾಸಿಟಿವ್ ಇದೆ ಅಂತೇಳಿ. ಅವ್ರಿಗೆ ಯಾವ ಟ್ರೀಟ್ಮೆಂಟು ಬೇಡ, ಏನು ಬೇಡ, ಆರಾಮಾಗಿ ಅವರು ಗುಣಮುಖ ಹೊಂದ್ತಾರೆ, ಅವರಿಗೆ ಡಿಸ್ಚಾರ್ಜ್ ಮಾಡ್ಬೋದು. ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ಸೇ 5 ಜನ ಪಾಸಿಟಿವ್ ಬಂದರು. ಎಲ್ಲರೂ 24-30 ವರ್ಷದ ಯುವಕರು, ಯಾರಿಗೂ ಏನೂ ಆಗಿಲ್ಲ. ಅವರಿಗೆ ಒಳ್ಳೆ ಊಟ ನಾವು ಒಂದು ಪ್ರೊವೈಡ್ ಮಾಡ್ತಾ ಇದ್ದೇವೆ. ನಮ್ಮ ರಿಮ್ಸ್ ಆಸ್ಪತ್ರೆಯಿಂದಲೂ ಕೂಡ ಉತ್ತಮವಾದ ಒಂದು ಊಟ ಕೊಡ್ತಾ ಇದ್ದಾರೆ. ಅವರೆಲ್ಲರೂ ಗುಣಮುಖ ಹೋಗ್ತಾರೆ. ಆದ್ದರಿಂದ ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನಮ್ಮಲ್ಲಿ ಅವೇರ್ನೆಸ್ ಇರಬೇಕು, ಭಯ ಬೇಡ. ಅದರಿಂದ ಉತ್ತಮವಾದ ಊಟ ಮಾಡಿಕೊಂಡು ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಂಡು ಇದಕ್ಕೆ ಬೇಕಾಗಿರೋ ಪ್ರಿಕಾಷನ್ಸ್ ನಾವು ತಗೊಂಡ್ರೆ ನಾವು ಮುಂದೆನೂ ಕೂಡ ಆರೋಗ್ಯವಾಗಿ. ಕಾರ್ಯಕ್ರಮದಲ್ಲಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಎಸ್ಪಿ ಡಾಕ್ಟರ್ ಸಿಬಿ ವೇದಮೂರ್ತಿ, ನಗರಸಭೆ ಪೌರಾಯುಕ್ತ ದೇವಾನಂದ್ ದೊಡ್ಡಮನಿ ಸೇರಿದಂತೆ ಪೊಲೀಸರು, ಆಶಾ ಕಾರ್ಯಕರ್ತೆಯರು, ವೈದ್ಯಕೀಯ ಸಿಬ್ಬಂದಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ವೇದಿಕೆಯಲ್ಲಿ ಆರ್ಡಿಎ ಅಧ್ಯಕ್ಷ ಯಾಪ್ಚೆಟ್ಟಿ ಗೋಪಾಲ್ ರೆಡ್ಡಿ, ಸಾಹಿತಿ ಬಾಬು ಭಂಡಾರಿಗಲ್, ಸಫಾಯಿ ಕರ್ಮಚಾರಿ ಸಂಘದ ಮುಖಂಡ ಭಾಸ್ಕರ್ ಬಾಬು, ಆರ್ ರಾಮಸ್ವಾಮಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಾಬು ದಿನ್ನಿ, ರಾಜ್ಯ ಉಪಾಧ್ಯಕ್ಷ ಹೇಮರಾಜ್ ಅಸ್ಕ್ಯಾಳ್, ನರಸಿಂಹಲು, ಜಿಂದಪ್ಪ, ಆಂಜನೇಯ, ನರಸಪ್ಪ, ಶಿವಬಸಪ್ಪ ಸೇರಿದಂತೆ ಅನೇಕರಿದ್ದರು. ನೇಮಕಾತಿಯಾಗಿ 6 ವರ್ಷಗಳಿಂದ ನೆನೆಗುದ್ದಿಗೆ ಬಿದ್ದಿರುವ 1200 PU ಉಪನ್ಯಾಸಕರ ಆದೇಶ ಪತ್ರ ನೀಡುವಂತೆ ಒತ್ತಾಯಿಸಿ
ಆಯ್ಕೆಗೊಂಡ ಪಿಯು ಭಾವಿ ಉಪನ್ಯಾಸಕ ಅಭ್ಯರ್ಥಿಗಳು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಿದರು. ನೇಮಕಾತಿಯಾಗಿ 6 ವರ್ಷಗಳಿಂದ ನೆನೆಗುದ್ದಿಗೆ ಬಿದ್ದಿರುವ 1203 ಪಿಯು ಉಪನ್ಯಾಸಕರ ಆದೇಶ ಪತ್ರ ನೀಡುವಂತೆ ಒತ್ತಾಯಿಸಿ ಆಯ್ಕೆಗೊಂಡ ಪಿಯು ಭಾವಿ ಉಪನ್ಯಾಸಕ ಅಭ್ಯರ್ಥಿಗಳು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಿದರು. 2015ರಲ್ಲಿ 1203 ವಿವಿಧ ವಿಷಯಗಳ ರಾಜ್ಯದ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಹುದ್ದೆಗೆ ಅಧಿಸೂಚನೆ ಹೊರಡಿಸಲಾಗಿತ್ತು. ನೇಮಕಾತಿಯ ಪ್ರತಿಯೊಂದು ಹಂತವೂ ಮುಗಿದು 6 ವರ್ಷ ಕಳೆದರೂ ನೇಮಕಾತಿ ಆದೇಶ ನೀಡಿಲ್ಲ. ನೂತನ ಶಿಕ್ಷಣ ಸಚಿವರು ನೀಡಿದ ಭರವಸೆ ಇಂದಿಗೂ ಈಡೇರಿಲ್ಲ. ಕೂಡಲೇ ನೇಮಕಗೊಂಡ ಅಭ್ಯರ್ಥಿಗಳಿಗೆ ಆದೇಶ ಪತ್ರವನ್ನು ನೀಡಬೇಕೆಂದು ಆಗ್ರಹಿಸಿದರು. 2018ರಲ್ಲಿ ಡಿಸೆಂಬರಲ್ಲಿ ಎಕ್ಸಾಮ್ ಬರೆದಿದ್ದೀವಿ. 2018 ನವೆಂಬರಲ್ಲಿ ಫೈನಲ್ ಲಿಸ್ಟ್ ಇಟ್ಟಿದ್ದಾರೆ. ಅಲ್ಲಿಂದ ನಮಗೆ ಆದೇಶ ಕಾಪಿಗೆ ಕೊಡ್ತಾ ಇತ್ತು. ಸರ್ಕಾರ ಲಾಕ್ಡೌನ್ ಆಗಿರೋ ಕಾರಣದಿಂದ ನಮಗೆ ಮುಂದಕ್ಕೆ ಹೋಯಿತು. ಲಾಕ್ಡೌನ್ ಓಪನ್ ಮಾಡಿದ್ರೆ ನಮ್ಮ ಟೀಮ್ಗೆ ಹಿಂದೆ ಆದೇಶ ಕಾಪಿ ನಮ್ಮ ಆದೇಶನೇ ಇಟ್ಟಿದ್ದಾರೆ. ಆದರೆ ಮಾನ್ಯ ಸುರೇಶ್ ಕುಮಾರ್ ಅವರು 18ರ ನಂತರ 7 ಸತಿ ಬಂದಿದ್ದಾರೆ. ನಮ್ಮ ಒಂದು ಇದಕ್ಕೆ ಸ್ಪಂದನೆಯನ್ನು ಮಾಡ್ತಿದ್ದಾರೆ. ಆದರೆ ಕೌನ್ಸಿಲಿಂಗ್ ಡೇಟನ್ನು ಅನೌನ್ಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಡೇಟನ್ನು ಅನೌನ್ಸ್ ಮಾಡಿ ನಮಗೆ. ಈ ಸಂದರ್ಭದಲ್ಲಿ ವಿರುಪಣ್ಣ, ಎನ್ ಗಣೇಕಲ್, ಜಾನಕಿ ಎಂಎಸ್, ಜಲೀಲ್, ಮಲ್ಲಿಕಾರ್ಜುನ್ ಸೇರಿದಂತೆ ಅನೇಕರಿದ್ದರು. ಸರ್ಕಾರ ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿ ಪ್ರಸ್ತಾಪವನ್ನು ತರಾತುರಿಯಲ್ಲಿ ತಿದ್ದುಪಡಿ ಮಾಡಲು ಹೊರಟಿದ್ದು ರೈತರಿಗೆ ಮರಣ ಶಾಸನ ಬರದಂತಿದೆ. ಕೂಡಲೇ ಕಾಯ್ದೆಯನ್ನು ಹಿಂಪಡೆಯಬೇಕೆಂದು ಆಗ್ರಹಿಸಿ ಕಲ್ಯಾಣ ಕರ್ನಾಟಕ ರೈತ ಹಾಗೂ ಹಸಿರು ಸೇನೆ ಮುಖಂಡರು ಒತ್ತಾಯಿಸಿದರು. ಸರ್ಕಾರ ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿ ಪ್ರಸ್ತಾವವನ್ನು ತರಾತುರಿಯಲ್ಲಿ ತಿದ್ದುಪಡಿ ಮಾಡಲು ಹೊರಟಿದ್ದು ರೈತರಿಗೆ ಮರಣ ಶಾಸನ ಬರದಂತಿದೆ. ಕೂಡಲೇ ಕಾಯ್ದೆಯನ್ನು ಹಿಂಪಡೆಯಬೇಕೆಂದು ಆಗ್ರಹಿಸಿ ಕಲ್ಯಾಣ ಕರ್ನಾಟಕ ರೈತ ಹಾಗೂ ಹಸಿರು ಸೇನೆ ಮುಖಂಡರು ಒತ್ತಾಯಿಸಿದರು. ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಕರ್ನಾಟಕದ 23 ಲಕ್ಷ ಹೆಕ್ಟೇರಿಗೂ ಅಧಿಕ ಕೃಷಿ ಭೂಮಿ ಪಾಳು ಬಿದ್ದಿದೆ ಎಂದು ಸರ್ಕಾರ ವರದಿಯನ್ನು ಸಲ್ಲಿಸಿದೆ. ಇಂತಹ ಪಾಳು ಕೃಷಿ ಭೂಮಿಯನ್ನು ಕೈಗಾರಿಕೆ ಉದ್ದೇಶಕ್ಕೆ ಹಳಸಲು ಸರ್ಕಾರ ಆದ್ಯತೆ ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು. ಕೃಷಿ ಭೂಮಿ ಖರೀದಿಗೆ ಇದ್ದ ಷರತ್ತುಗಳನ್ನು ರದ್ದುಪಡಿಸುವ ಸಂಬಂಧ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ಸರ್ವ ಸಂಬಂಧ ಅತಿ ಶೀಘ್ರದಲ್ಲಿ ಸುಗ್ರೀವಾಜ್ಞೆ ಹೊರಡಿಸಲು ಮುಂದಾಗಿರುವುದು ರೈತ ವಿರೋಧಿಗೆ ಕಾರಣವಾಗಿದೆ. ಕೂಡಲೇ ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿಯನ್ನು ಕೈಬಿಡಬೇಕೆಂದು ಒತ್ತಾಯಿಸಿದರು. ಈ ಮೂಲಕ ಕಲ್ಯಾಣ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ತಿಳಿದುಕೊಳ್ಳುವುದೆಂದರೆ ರಾಜ್ಯ ಸರ್ಕಾರ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ಪ್ರಸ್ತಾಪವನ್ನು ತರಾತುರಿಯಲ್ಲಿ ಕರ್ನಾಟಕದಲ್ಲಿ 23 ಹೆಕ್ಟೇರು ಅಧಿಕ ಕೃಷಿ ಭೂಮಿ ಪಾಳು ಬಿದ್ದಿದೆ ಎಂದು ಸರ್ಕಾರ ವರದಿಯನ್ನು ಸಲ್ಲಿಸಿತು. ಇಂಥ ಪಾಳು ಕೃಷಿ ಭೂಮಿಯನ್ನು ಕೈಗಾರಿಕೆ ಉದ್ದೇಶಕ್ಕೆ ಬಳಸಲು ಸರ್ಕಾರ ಆದ್ಯತೆ ನೀಡುವುದು ಸರಿಯಲ್ಲ. ಪ್ರಸ್ತರಿಕೆಗಳಿಗೆ ಕೃಷಿ ಭೂಮಿಯನ್ನು ಕಾಯ್ದೆ ತಿದ್ದುಪಡಿ ಮೂಲಕ ಅನುವು ಮಾಡಿಕೊಂಡಿದೆ. ಆದರೆ ಮುಂದಿನ ದಿನದಲ್ಲಿ ನೂತನ ಪುಸ್ತಕ, ಪೆನ್ನು, ಕಾಂಕ್ರೀಟ್ ರೋಡು, ಎಸಿ ಫ್ಯಾನ್ ತಿದ್ದುಪಡಿ ಕಾಯ್ದೆಯನ್ನು ಕೈಗೊಳ್ಳಬೇಕಾಗಿದೆ. ಕೃಷಿ ಭೂಮಿ ಖರೀದಿಸಲು ಇದ್ದ ಷರತ್ತುಗಳನ್ನು ರದ್ದುಪಡಿಸುವ ಸಂಬಂಧ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಜಿಂದಪ್ಪ, ಜಿಲ್ಲಾಧ್ಯಕ್ಷ ಆಂಜನೇಯ, ನರಸಪ್ಪ, ಶಿವಬಸಪ್ಪ, ಭೀಮಣ್ಣ, ಮಲ್ಲಾರೆಡ್ಡಿ, ನರಸಪ್ಪ ಗುಂಜಳ್ಳಿ ಉಪಸ್ಥಿತರಿದ್ದರು. ಬಾಲಮಂದಿರದಲ್ಲಿದ್ದ ಬಾಲಕನೋರ್ವ ಪರಾರಿಯಾಗಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಬಾಲಮಂದಿರದಲ್ಲಿದ್ದ ಬಾಲಕನೋರ್ವ ಪರಾರಿಯಾಗಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಕಾನೂನು ಸಂಘರ್ಷಕ್ಕೆ ಒಳಗಾದ ಬಾಲಕ ಸೋಹೆಲ್ ಸೈಯದ್ ಎಂಬ ಫೆಬ್ರವರಿ 17ರಂದು ಕಾಣೆಯಾಗಿದ್ದಾನೆ. ಬಾಗಲಕೋಟೆ ಜಿಲ್ಲೆಯ ತೆರದಾಳ ಗ್ರಾಮದ ಬಾಲಕ ಸರ್ಕಾರಿ ಪರಿವೀಕ್ಷಣಾಲಯದಲ್ಲಿದ್ದಾಗ ಊಟ ವಿತರಣೆ ಮಾಡುತ್ತಿದ್ದಾಗ ನಾಪತ್ತೆಯಾಗಿದ್ದಾನೆ. ಹುಡುಕಿ ಕೊಡುವಂತೆ ಪಶ್ಚಿಮ ಠಾಣೆಯಲ್ಲಿ ಸರ್ಕಾರಿ ಪರಿವೀಕ್ಷಣಾಲಯದ ಅಧೀಕ್ಷಕ ನಾಗರಾಜ್ ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಾಗಿದೆ. ಲಿಂಗಸೂಗೂರು ತಾಲೂಕಿನ ಹೊನ್ನಳ್ಳಿ ಗ್ರಾಮದ ಬಳಿ ಒಮಿನಿ ಕಾರು ಹಾಗೂ 2 ಬೈಕ್ಗಳ ಮಧ್ಯೆ ಡಿಕ್ಕಿ ಸಂಭವಿಸಿ ಇಬ್ಬರು ಸ್ಥಳದಲ್ಲಿಯೇ ಮೃತಪಟ್ಟು 3 ಗಾಯಗಳಾದ ಘಟನೆ ಸೋಮವಾರ ಸಂಜೆ ವರದಿಯಾಗಿದೆ. ಲಿಂಗಸೂಗೂರು ತಾಲೂಕಿನ ಹೊನ್ನಳ್ಳಿ ಗ್ರಾಮದ ಬಳಿ ಒಮಿನಿ ಕಾರು ಹಾಗೂ 2 ಬೈಕುಗಳ ಮಧ್ಯೆ ಡಿಕ್ಕಿ ಸಂಭವಿಸಿ ಇಬ್ಬರು ಸ್ಥಳದಲ್ಲಿಯೇ ಮೃತಪಟ್ಟು 3 ಗಾಯಗಳಾದ ಘಟನೆ ಸೋಮವಾರ ಸಂಜೆ ವರದಿಯಾಗಿದೆ. ಲಿಂಗಸೂಗೂರಿನಿಂದ ಹೊರಟಿದ್ದ ಒಮಿನಿ ಕಾರಿಗೆ ಎದುರುಗಡೆಯಿಂದ ಬಂದ 2 ಬೈಕ್ಗಳ ಮಧ್ಯೆ ಡಿಕ್ಕಿ ಸಂಭವಿಸಿ ದುರ್ಘಟನೆ ಜರುಗಿದೆ. ಲಿಂಗಸೂಗೂರು ಪಟ್ಟಣದ ನಿವಾಸಿಗಳಾದ ಮೊಹಮ್ಮದ್ ಕಾಸಿಂ 19 ಮತ್ತು ಬಾಬು ಗೌಳಿ 25 ಎಂಬುವವರು ಗಂಭೀರ ಗಾಯಗಳಾಗಿ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ಸುಭಾಷ್ ಗುತ್ತೇದಾರ ಎಂಬುವವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಬಾಗಲಕೋಟೆ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ವೆಂಕಟೇಶ್, ರಾಘವೇಂದ್ರ ಮತ್ತು ಮೆಹಬೂಬ್ ಎಂಬುವವರನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನಾ ಸ್ಥಳಕ್ಕೆ ತೆರಳಿದ್ದ ಪೊಲೀಸರು ನರಳಾಡುತ್ತಿದ್ದ ಗಾಯಾಳುಗಳನ್ನು ಪೊಲೀಸ್ ವಾಹನದಲ್ಲಿ ಆಸ್ಪತ್ರೆಗೆ ದಾಖಲಿಸಿ ಮಾನವೀಯತೆ ಮೆರೆದಿದ್ದಾರೆ. ಹಟ್ಟಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ವಿಶ್ವ ರಕ್ತದಾನ ದಿನಾಚರಣೆ. ಜೀವ ಉಳಿಸಲು ರಕ್ತದಾನ ಮಾಡುವುದು ಅವಶ್ಯ. ಎಸ್ಪಿ ಡಾಕ್ಟರ್ ಸಿಬಿ ವೇದಮೂರ್ತಿ. ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆ ಜಾರಿ ರದ್ದಿಗೆ ಆಗ್ರಹಿಸಿ ಎಸ್ಐಸಿಯು ಪಕ್ಷದಿಂದ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ. ತೆರಿಗೆದಾರರು ಹೊರತುಪಡಿಸಿ ಉಳಿದೆಲ್ಲರಿಗೂ 2,500 ರೂಪಾಯಿ ನೀಡಲು ಸಿಪಿಐಎಂ ಒತ್ತಾಯ. ಮಾದಿಗ ದಂಡೋರದಿಂದ ಕೊರೋನಾ ವಾರಿಯರ್ಸ್ಗೆ ಸನ್ಮಾನ. ಕೊರೋನಾ ಸೋಂಕು ತಡೆಯಲು ಎಚ್ಚರಿಕೆಯೊಂದೇ ಮಾರ್ಗ. ಡಾಕ್ಟರ್ ಶಿವರಾಜ್ ಪಾಟೀಲ್. ನೇಮಕಾತಿ ಹೊಂದಿರುವ ಪಿಯು ಉಪನ್ಯಾಸಕರಿಗೆ ಆದೇಶ ನೀಡಲು ಆಗ್ರಹಿಸಿ ಮನವಿ. ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿ ಕೈಬಿಡಲು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮನವಿ. ಬಾಲಮಂದಿರದಿಂದ ಬಾಲಕ ಪರಾರಿ, ಠಾಣೆಗೆ ದೂರು. ಮತ್ತು ಲಿಂಗಸೂಗೂರು ತಾಲೂಕಿನ ಹೊನ್ನಳ್ಳಿ ಬಳಿ ರಸ್ತೆ ಅಪಘಾತ. 2 ಸ್ಥಳದಲ್ಲಿಯೇ ಸಾವು, ಹಲವರಿಗೆ ಗಾಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ಇನ್ ರಾಯಚೂರು ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ನೇಮಕವಾಗಲು ಕಾರಣೀಭೂತರಾದ ನಗರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಹಾಗೂ ಪಕ್ಷದ ಎಲ್ಲ ಮುಖಂಡರಿಗೆ ಹಾಗೂ ಪರೋಕ್ಷ ಅಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಅಭಿನಂದನೆಗಳು. ಅಭಿನಂದನೆ ಸಲ್ಲಿಸುತ್ತಿರುವವರು ಯಾಪ್ಚೆಟ್ಟು ಗೋಪಾಲ್ ರೆಡ್ಡಿ, ಅಧ್ಯಕ್ಷರು, ನಗರಾಭಿವೃದ್ಧಿ ಪ್ರಾಧಿಕಾರ ರಾಯಚೂರು. ಸನ್ಮಾನ್ಯ ಶ್ರೀ ಅಶೋಕ್ ಗಸ್ತಿ ರವರು ರಾಜ್ಯಸಭೆಗೆ ಕರ್ನಾಟಕದಿಂದ ಸಂಸದರಾಗಿ ಆಯ್ಕೆಗೊಂಡಿರುವ ಹಿನ್ನೆಲೆಯಲ್ಲಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಅಭಿನಂದನೆ ಕೋರುವವರು ಶ್ರೀ ದುರ್ಗೇಶ್ ನಿಜಾಮ್ಕರ್, ಬಿಜೆಪಿ ಯುವ ಮುಖಂಡರು, ರಾಯಚೂರು. ಅತಿ ಕಡಿಮೆ ಖರ್ಚಿನಲ್ಲಿ ಬರೆ 5 ದಿನಗಳಲ್ಲಿ ನಿಮ್ಮ ಪ್ಯಾಕೇಜ್ ಅನ್ನು ನೀವು ಕೊಟ್ಟ ಅಡ್ರೆಸ್ಗೆ ಭದ್ರವಾಗಿ ತಲುಪಿಸುತ್ತದೆ. ಸತತವಾಗಿ ನಿಮ್ಮ ಸೇವೆಯಲ್ಲಿ ಗರುಡ ವೇಗ ಕೊರಿಯರ್ ಸರ್ವಿಸ್. Raichur Tourism Services Private Limited, first floor, SGM Complex, opposite Zamia Masjid, Jail Road, Raichur. The next gen preschool. Eurokids, India's next gen preschool, making learning fun. Baldwin Co-Education School, affiliated to ICSC, Methodist Mission Compound, Rampur Road, Raichuru. Admissions open for pre-nursery to class 10th standard. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಶ್ರೀ ಸುಗರೇಶ್ವರ ಮಿನಿ ಫಂಕ್ಷನ್ ಹಾಲ್ 40-60 ಸ್ಕ್ವೇರ್ ಫೀಟ್ ನಲ್ಲಿ 150ರಿಂದ 200 ಜನ ಕೂಡುವಂತಹ ಫಂಕ್ಷನ್ ಹಾಲ್ ಇದಾಗಿದೆ. ಮಾಲೀಕರು ಜಗದೀಶ್ ಗಟ್ಟು. ಸ್ಥಳ ಏಗ್ನೂರ್ ಟೆಂಪಲ್ ಹಿಂದುಗಡೆ, ಬೋಳಮಾನ ದೊಡ್ಡಿ ರಸ್ತೆ, ರಾಯಚೂರು. ಜೈ ಫರ್ನಿಚರ್ ಕಲೆಕ್ಷನ್ಸ್, ಟಿಪ್ಪು ಸುಲ್ತಾನ್ ಸರ್ಕಲ್, ಅಪೋಸಿಟ್ ಕಾಯ್ ರೆಸ್ಟೋರೆಂಟ್ ಹೋಟೆಲ್, ಗೋಶಾಲ್ ರೋಡ್, ರಾಯಚೂರು.